Hi friends, dear students, welcome to Sankalp Learning Solutions. Today we discuss about KCET second year physics current electricity chapter. Okay, so ನಿನ್ನೆ ಕ್ಲಾಸಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಕೆಲವೊಂದು MCQ 7 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ವಿ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ. ಟುಡೇ we discuss about more questions, more KCET questions on current electricity. Okay, so ನಿನ್ನೆ ತನಕ ಆಗಿದ್ದು ಎಷ್ಟು 7 ಕ್ವಶನ್ಸ್ ಕಂಪ್ಲೀಟ್ ಆಗಿತ್ತು ಅಲ್ವಾ. ಸೊ 8th ಕ್ವಶನ್ ಅನ್ನ ತಗೊಳ್ಳೋಣ. ಸೊ ಇಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಇದೆ. ಇನ್ ವಿಟ್ಸ್ಟನ್ಸ್ ನೆಟ್ವರ್ಕ್ ಕ್ವಶನ್ ಏನಿದೆ ಅಂದ್ರೆ, ಇನ್ ವಿಟ್ಸ್ಟನ್ಸ್ ನೆಟ್ವರ್ಕ್ P is equal to 2 ohm, Q is equal to 2 ohm, R is equal to 2 ohm and S equal to 3 ohm ಅಂತಿದೆ. The resistance with which S is to shunted in order that the bridge may be balanced by. ಫಸ್ಟ್ ಆಫ್ ಆಲ್ ನಾವ್ ಏನನ್ನ ನೋಡ್ಬೇಕು ಅಂದ್ರೆ ಇಲ್ಲಿ ವಿಟ್ಸ್ಟನ್ಸ್ ನೆಟ್ವರ್ಕ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಸೊ ವಿಟ್ಸ್ಟನ್ಸ್ ನೆಟ್ವರ್ಕ್ ಅಂತ ನಾವು ಯಾವುದಕ್ಕೆ ಹೇಳ್ತೇವೆ ಅಂದ್ರೆ, ಜನರಲಿ ಸೊ ದೇರ್ ಆರ್ 4 ರೆಸಿಸ್ಟರ್ಸ್. ಓಕೆ, ಸೊ ದೇ ಆರ್ ಕನೆಕ್ಟೆಡ್ ಲೈಕ್ ದಿಸ್. 4 ರೆಸಿಸ್ಟರ್ಗಳು ಇರ್ತವೆ. ಸೊ ಈ ರೀತಿಯಲ್ಲಿ ಕನೆಕ್ಟ್ ಮಾಡಿರ್ತಾರೆ ಆ 4 ರೆಸಿಸ್ಟೆನ್ಸ್ ಗಳನ್ನು. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್, okay, so there are 4 resistors like this. ಒಂದನ್ನ ನಾವು P ಅಂತ ಡಿನೋಟ್ ಮಾಡಬಹುದು, ಇನ್ನೊಂದನ್ನ Q ಅಂತ ಡಿನೋಟ್ ಮಾಡಿದ್ರೆ ಇನ್ನೊಂದು R ಆಗತ್ತೆ, ಇದು S ಆಗತ್ತೆ. ಸೊ ಈ 4 ರೆಸಿಸ್ಟರ್ಸ್ ಅನ್ನ ಈ ರೀತಿಯಲ್ಲಿ ಕನೆಕ್ಟ್ ಮಾಡಿರ್ತಾರೆ 4 ಎಂಡ್ಸಿಗೆ, ಕ್ವಾಡ್ರಿಲ್ಯಾಟ್ರಲ್ ನ 4 ಎಂಡ್ಸಿಗೆ A B C ಅಂಡ್ D ಅಂತ ಇಟ್ಕೊಳ್ಳೋದು. ಸೊ ವಿಟ್ಸ್ಟನ್ಸ್ ನೆಟ್ವರ್ಕ್ ಅಲ್ಲಿ ಏನಾಗತ್ತಂದ್ರೆ, across the A and C points A and C generally a cell is connected. ಅಥವಾ ಬ್ಯಾಟರಿಯನ್ನ ಕನೆಕ್ಟ್ ಮಾಡ್ತೇವೆ ಜನರಲಿ ಈ ರೀತಿಯಲ್ಲಿ ಒಂದು ಬ್ಯಾಟರಿ ಕನೆಕ್ಟ್ ಮಾಡ್ತೇವೆ. ಹಾಗೆ across this B and D ಇಲ್ಲಿ ಜನರಲಿ ಒಂದು ಗೆಲನೋಮೀಟರ್ ಅನ್ನ ಕನೆಕ್ಟ್ ಮಾಡ್ತೇವೆ. ಓಕೆ, ಸೊ ಈ ಗೆಲನೋಮೀಟರ್ ಅನ್ನೋದು ಏನಾಗತ್ತೆ ಅಂದ್ರೆ, ಇಟ್ ರೀಡ್ಸ್ ದ ಕರೆಂಟ್, ಇಟ್ ಡಿಟೆಕ್ಟ್ಸ್ ದ ಕರೆಂಟ್. ಗೆಲನೋಮೀಟರ್ ಏನ್ ಮಾಡುತ್ತೆ, ಕರೆಂಟ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಹೇಗೆ ಅಮೀಟರ್ ಅನ್ನೋದು ಕರೆಂಟ್ ಅನ್ನ ಮೆಜರ್ ಮಾಡುತ್ತೋ ಹಾಗೆ ಗೆಲನೋಮೀಟರ್ ಏನ್ ಮಾಡುತ್ತೆ, ಕರೆಂಟ್ ಅನ್ನ ಡಿಟೆಕ್ಟ್ ಮಾಡುತ್ತೆ. ಇಲ್ಲಿ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಇದೆಯೋ ಇಲ್ಲ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಗೆಲನೋಮೀಟರ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಈ ರೀತಿಯಲ್ಲಿ 4 ರೆಸಿಸ್ಟೆನ್ಸ್ ಗಳು ಇರ್ತವೆ, P Q R ಅಂಡ್ S. ಸೊ ದೇ ಆರ್ ಕನೆಕ್ಟೆಡ್ ಲೈಕ್ ದಿಸ್. ಸೊ ಈ ವಿಟ್ಸ್ಟನ್ಸ್ ನೆಟ್ವರ್ಕ್ ಮೇಲೆ ಬೇಸ್ಡ್ ಆಗಿ ಕೆಲವೊಂದು ಇನ್ಸ್ಟ್ರೂಮೆಂಟ್ ಗಳಿದಾವೆ. ಮೀಟರ್ ಬ್ರಿಡ್ಜ್, ಹಾಗೆ ಪೊಟೆನ್ಶಿಯೋಮೀಟರ್. ಮೀಟರ್ ಬ್ರಿಡ್ಜ್ ಅಂದ್ರೆ ಒಂದು ಅನ್ನೌನ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್. ಹಾಗೆ ಪೊಟೆನ್ಶಿಯೋಮೀಟರ್ ಅಂತ ಇದೆ, ಸೆಲ್ಲಿನ EMF ಅನ್ನ ಫೈಂಡ್ ಔಟ್ ಮಾಡಬಹುದು ಅಥವಾ ಕಂಪೇರ್ ಮಾಡಬಹುದು. 2 ಸೆಲ್ಸ್ ಗಳಿದಾವೆ ಅಂದರೆ ಅದು 2 ಸೆಲ್ಸಿನ EMF ಅನ್ನ ಕಂಪೇರ್ ಮಾಡಬಹುದು. ಸೊ ಈ ಪೊಟೆನ್ಶಿಯೋಮೀಟರ್ ಮತ್ತೆ ಮೀಟರ್ ಬ್ರಿಡ್ಜ್ ಎಲ್ಲ ಯಾವುದ್ರ ಮೇಲೆ ವರ್ಕ್ ಆಗತ್ತೆ ಅಂದ್ರೆ, ಈ ವಿಟ್ಸ್ಟನ್ಸ್ ನೆಟ್ವರ್ಕ್ ಮೇಲೆ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈ 4 ರೆಸಿಸ್ಟೆನ್ಸ್ ಗಳು ಹೇಗಿರ್ತಾವಂದ್ರೆ, ದ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್. ಬ್ರಿಡ್ಜ್ ಬ್ಯಾಲೆನ್ಸ್ ಆದಾಗ ಏನಾಗತ್ತಪ್ಪ ಅಂದ್ರೆ, ಆ ರೆಸಿಸ್ಟೆನ್ಸ್ P by Q is equal to R by S ಆಗತ್ತೆ. ಓಕೆ, P by Q is equal to R by S ಅಂತ ಆಗತ್ತೆ. ಸೊ ಆ 4 ರೆಸಿಸ್ಟೆನ್ಸ್ ಅನ್ನ ನಾವು ಈ ರೀತಿಯಲ್ಲಿ ಬರೀಬಹುದು. ಓಕೆ, P by Q is equal to R by S. ಓಕೆ, ಸೊ ಇದು ಬ್ರಿಡ್ಜ್ ಅಥವಾ ವಿಟ್ಸ್ಟನ್ಸ್ ನೆಟ್ವರ್ಕ್ ಅಂತ ಹೇಳ್ಬೋದು. ವಿಟ್ಸ್ಟನ್ಸ್ ನೆಟ್ವರ್ಕಿನ ಬ್ಯಾಲೆನ್ಸಿಂಗ್ ಕಂಡೀಷನ್. ಸೊ ಈ ರೀತಿ ರೆಸಿಸ್ಟೆನ್ಸ್ ಗಳು ಈ ರೇಷ್ಯೋದಲ್ಲಿ ಇದ್ದಾಗ, P by Q is equal to R by S ಆದಾಗ, ಸೊ ಈ ಗೆಲನೋಮೀಟರ್ ಏನಿದೆ ಅಲ್ವಾ, ಗೆಲನೋಮೀಟರ್ ಏನ್ ಮಾಡತ್ತಂದ್ರೆ ಡಿಫ್ಲೆಕ್ಷನ್ 0 ಅನ್ನ ತೋರಿಸುತ್ತೆ. ಗೆಲನೋಮೀಟರ್ ಶೋಸ್ ಡಿಫ್ಲೆಕ್ಷನ್ 0. ಗೆಲನೋಮೀಟರ್ ಅಲ್ಲಿ ನೀವು ನೋಡಿರ್ತೀರಿ ಪ್ರಾಕ್ಟಿಕಲ್ಸ್ ಗಳಲ್ಲಿ, ಗೆಲನೋಮೀಟರ್ ಅನ್ನ, ಪಾಯಿಂಟರ್ ಗೆಲನೋಮೀಟರ್ ಅನ್ನ ನೋಡಿರ್ತೀರಿ. ಸೊ ಅಲ್ಲಿ ಡಿಫ್ಲೆಕ್ಷನ್ 0 ಆದಾಗ ಕರೆಂಟ್ ಥ್ರೂ ದ ಗೆಲನೋಮೀಟರ್ ಇಸ್ 0 ಅಂತ ಹೇಳ್ತೇವೆ. ಅಥವಾ ಆ ಕೇಸಲ್ಲಿ ಏನಾಗುತ್ತೆ, ದರ್ ಇಸ್ ಅ ನೋ ಡಿಫ್ಲೆಕ್ಷನ್ ಇನ್ ದ ಗೆಲನೋಮೀಟರ್ ಅಂದಾಗ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್ ಅಂತ ಹೇಳ್ತೇವೆ. ಸೊ ಇದು ಕಂಡೀಷನ್. ಓಕೆ, ಸೊ ಈಗ ನಾವು ಕ್ವಶನ್ ಗೆ ಹೋಗೋಣ. ಇನ್ನು ವಿಟ್ಸ್ಟನ್ಸ್ ನೆಟ್ವರ್ಕ್ ಏನ್ ಹೇಳ್ತಾ ಇದ್ದಾರೆ ಅವರು, 4 ರೆಸಿಸ್ಟೆನ್ಸ್ ಗಳನ್ನ ಕೊಟ್ಟಿದ್ದಾರೆ. P ವ್ಯಾಲ್ಯೂ, Q ವ್ಯಾಲ್ಯೂ, R ವ್ಯಾಲ್ಯೂ ಅಂಡ್ S ವ್ಯಾಲ್ಯೂ. ಓಕೆ, ಸೊ ಈ ಕಂಡೀಷನ್ ಅಲ್ಲಿ ಏನಾಗಿಲ್ಲ, ಈ ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿಲ್ಲ. ಸೊ ಅಂದ್ರೆ P by Q is equal to R by S ಆಗಿಲ್ಲ. ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, the resistance
resistance with which it has to be shunted in order that the bridge may be balanced. ಸೊ ಈ ಎಸ್ ಜೊತೆಗೆ ಶಂಟೆಡ್ ರೆಸಿಸ್ಟೆನ್ಸ್ ಅಂತ ಒಂದು ವರ್ಡ್ ಬರುತ್ತೆ. ಶಂಟೆಡ್ ಮೀನ್ಸ್, ಸೊ ಶಂಟೆಡ್ ರೆಸಿಸ್ಟೆನ್ಸ್ ಅಂತ ನಾವು ಯಾವುದಕ್ಕೆ ಹೇಳ್ಬಹುದು ಅಂದ್ರೆ, ಇಟ್ ಇಸ್ ಅ ಲೋ ವ್ಯಾಲ್ಯೂ ರೆಸಿಸ್ಟೆನ್ಸ್ ವಿಚ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಅನದರ್ ರೆಸಿಸ್ಟರ್. ಓಕೆ, ಸೊ ಜನರಲಿ ಇಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಈ ಎಸ್ ಇದೆ ಅಲ್ವಾ, ಈ ಎಂಡ್ ಇದೆ ಅಲ್ವಾ, ಅನ್ನೌನ್ ರೆಸಿಸ್ಟೆನ್ಸ್ ಇರುವಂತ ಎಂಡ್, ಈ ಎಸ್ ಜೊತೆಗೆ ಒಂದು ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೇವೆ. ಸೊ ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ಈ ರೀತಿಯಲ್ಲಿ ಇನ್ನೊಂದು ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ಲಿ ನಾವು ಕನೆಕ್ಟ್ ಮಾಡ್ತೇವೆ. ಆ ರೆಸಿಸ್ಟೆನ್ಸ್ ಅನ್ನ ಆರ್ ಅಂತ ಡಿನೋಟ್ ಮಾಡೋದು. ಓಕೆ, ಸೊ ಈಗ ಈ ಎಸ್ ಮತ್ತೆ ಆರಿನ ಕಾಂಬಿನೇಷನ್ ಇದೆ ಅಲ್ವಾ, ಸೊ ಈ ಕಾಂಬಿನೇಷನ್ ಅನ್ನ ನಾವೇನ್ ಮಾಡ್ತೇನೆ, ಎಸ್ ಡ್ಯಾಶ್ ಅಂತ ಡಿನೋಟ್ ಮಾಡ್ತೇನೆ. ಓಕೆ, ಸೊ ಇದರ ವ್ಯಾಲ್ಯೂ ಎಸ್ ಡ್ಯಾಶ್ ಆದಾಗ ಬ್ರಿಡ್ಜ್ ಏನಾಗತ್ತೆ, ಬ್ಯಾಲೆನ್ಸ್ ಆಗತ್ತೆ. ಇದು ಗಿವನ್ ಕಂಡೀಷನ್. ಕ್ವಶನ್ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಈಸಿ. ಏನ್ ಹೇಳಿದ್ದಾರೆ, ಇನ್ ಅ ವಿಟ್ಸ್ಟನ್ಸ್ ನೆಟ್ವರ್ಕ್ ಪಿ ಇಸ್ ಈಕ್ವಲ್ ಟು 2 ಓಮ್. ಪಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಪಿ ಇಸ್ ಈಕ್ವಲ್ ಟು ಹೌ ಮಚ್, 2 ಓಮ್ ಅಲ್ವಾ. ಸೊ ದೆನ್ ಕ್ಯೂ ಇಸ್ ವ್ಯಾಲ್ಯೂ ಆಲ್ಸೋ ಗಿವನ್. ಕ್ಯೂ ಇಸ್ ಈಕ್ವಲ್ ಟು 2 ಅಂಡ್ ಆರ್ ಇಸ್ ಈಕ್ವಲ್ ಟು 2 ಓಮ್ ಅಂಡ್ ಎಸ್ ಇಸ್ ಈಕ್ವಲ್ ಟು 3 ಓಮ್ ಅಂತ ಕೊಟ್ಟಿದ್ದಾರೆ. ಬಟ್ ಈಗ ಏನಾಗಿಲ್ಲ, ಬ್ರಿಡ್ಜ್ ಬ್ಯಾಲೆನ್ಸ್ ಆಗಿಲ್ಲ. ಬ್ರಿಡ್ಜ್ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ನಾವೇನ್ ಹಾಕ್ಬೇಕು, ಇಲ್ಲಿ ಎಸ್ ಇರೋ ಜಾಗದಲ್ಲಿ ಎಸ್ ಡ್ಯಾಶ್ ಅನ್ನ ಹಾಕ್ಬೇಕು. ಎಸ್ ಡ್ಯಾಶ್ ಹೇಗೆ ಹಾಕ್ಬೇಕು, 3 ಓಮ್ ಜೊತೆಗೆ ಇನ್ನೊಂದು ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಬೇಕು. ಯಾವುದು, ನಾನು ಆರ್ ಅಂತ ಸ್ಮಾಲ್ ಆರ್ ಇಂದ ಡಿನೋಟ್ ಮಾಡ್ತಾ ಇದ್ದೇನೆ. ದಿಸ್ ರೆಸಿಸ್ಟೆನ್ಸ್ ಇಸ್ ಆರ್ ಇಸ್ ಕನೆಕ್ಟೆಡ್ ಪ್ಯಾರಲಲಿ. ಸೊ ಪ್ಯಾರಲಲಿ ಕನೆಕ್ಟ್ ಮಾಡಿದಾಗ ಅದೇನಾಗತ್ತೆ, ಎಸ್ ಡ್ಯಾಶ್ ವ್ಯಾಲ್ಯೂ ಸಿಗತ್ತೆ. ಸೊ ಈ ರೀತಿ ನಾವು ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಎಸ್ ಡ್ಯಾಶ್ ಬಂತಲ್ವಾ, ಸೊ ಈ ಎಸ್ ಡ್ಯಾಶ್ ಅನ್ನ ಇಲ್ಲಿ ಹಾಕಿದಾಗ ಏನಾಗತ್ತೆ, ದ ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ಡ್. ಅವ್ರು ಹೇಳ್ತಾರೆ, ಇನ್ ಆರ್ಡರ್ ದಟ್ ದ ಬ್ರಿಡ್ಜ್ ಮೇ ಬಿ ಬ್ಯಾಲೆನ್ಸ್ಡ್. ಯಾವಾಗ, ದ ರೆಸಿಸ್ಟೆನ್ಸ್ ವಿತ್ ವಿಚ್ ಶಂಟೆಡ್ ಇನ್ ಆರ್ಡರ್ ದಟ್ ಎಸ್ ಟು ಶಂಟೆಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಸ್ ಜೊತೆಗೆ ಆರ್ ಅನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ. ಓಕೆ, ಸೊ ಈಗ ನಾವು ಕಂಡೀಷನ್ ಅನ್ನ ಬರೆದ್ರೆ ಈಗ ಏನಾಗುತ್ತೆ, ಕಂಡೀಷನ್ ಏನಾಯ್ತು, ಬ್ಯಾಲೆನ್ಸ್, ಬ್ರಿಡ್ಜ್ ಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಪಿ ಬೈ ಕ್ಯೂ ಈಸ್ ಈಕ್ವಲ್ ಟು ಆರ್ ಬೈ ಎಸ್ ಡ್ಯಾಶ್ ಅಂತ ಆಯ್ತು. ಪಿ ಎಷ್ಟಿದೆ, ನಮ್ದು 2 ಇದೆ ಅಲ್ವಾ, ಕ್ಯೂ ಎಷ್ಟಿದೆ, 2 ಇದೆ, ಆರ್ ಎಷ್ಟಿದೆ, ಅಗೇನ್ 2 ಇದೆ, ಎಸ್ ಡ್ಯಾಶ್ ಗೊತ್ತಿಲ್ಲ. ಓಕೆ, ಸೊ ಇಲ್ಲಿಂದ ನಮ್ಗೆ ಎಸ್ ಡ್ಯಾಶ್ ವ್ಯಾಲ್ಯೂ ಎಷ್ಟು ಬಂತು, ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ, ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು 2 ಕ್ಯಾನ್ಸಲ್ ಆಯ್ತು, ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು ಎಷ್ಟು ಬಂತು, 2 ಓಮ್ ಬಂತು. ಓಕೆ, ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಏನು, ಇಲ್ಲಿ ಸ್ಮಾಲ್ ಆರ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡಬೇಕು. ಸ್ಮಾಲ್ ಆರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಇಲ್ಲಿ ಎಸ್ ಅಂಡ್ ಆರ್ ಆರ್ ಕನೆಕ್ಟೆಡ್ ಪ್ಯಾರಲಲ್ ಅಲ್ವಾ. ಎಸ್ ಮತ್ತೆ ಆರ್ ಅನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದಾಗ ನಮಗೆ ಸಿಗೋದು ಯಾವುದು, ಎಸ್ ಡ್ಯಾಶ್ ವ್ಯಾಲ್ಯೂ. ಓಕೆ, ಸೊ ಸಪೋಸ್ 2 ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಪ್ಯಾರಲಲ್, ಎಸ್ ಅಂಡ್ ಆರ್ ಆರ್ ಇನ್ ಪ್ಯಾರಲಲ್, ಕರೆಕ್ಟಾ. ಸೊ ಪ್ಯಾರಲಲ್ ಇದ್ದಾಗ ಇಲ್ಲೇನಾಗತ್ತೆ, ಪ್ಯಾರಲಲ್ ಕಾಂಬಿನೇಷನ್ ಇದ್ದಾಗ if 2 resistors are connected in parallel then the equivalent resistance is equal to, so ಇಲ್ಲಿ ಏನಾಗಬೇಕು, equivalent resistance ಏನಾಗಬೇಕು, s dash ಆಗಬೇಕು. ಸೊ ಇದಕ್ಕೆ ಇಕ್ವೇಶನ್ ಹೇಗೆ ಬರೀಬಹುದು ನಾವು, 1 by s dash is equal to, parallel combination ಅಲ್ಲಿ if 2 resistors R1 and R2 are connected parallel then 1 by R is equal to 1 by R1 plus 1 by R2. ಈ ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಬಂದಿದೆ. ಸೊ 1 by s dash is equal to ನಾವೇನ್ ಬರೀಬಹುದು ಇಲ್ಲಿ, 1 by s plus 1 by r. ಸೊ ಈ ಈಕ್ವೇಶನ್ ಅಲ್ಲಿ ನಮ್ಗೆ ಅನ್ನೌನ್ ಯಾವ್ದು ಹೇಳಿ, ಸ್ಮಾಲ್ ಆರ್ ಅಷ್ಟೇ ಅನ್ನೌನ್. ನಾವು ಫೈಂಡ್ ಔಟ್ ಮಾಡಬೇಕಾಗಿದ್ದು ಎಸ್ ಡ್ಯಾಶ್ ಇಸ್ ನೌನ್, ಎಸ್ ವ್ಯಾಲ್ಯೂ ಇಸ್ ನೌನ್, ಅನ್ನೌನ್ ವ್ಯಾಲ್ಯೂ ಇಸ್ ಆರ್. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ 1 by s dash is how much, you get got 2 ಓಮ್ ಅಲ್ವಾ. 1 by s is equal to ಎಷ್ಟು, 3 ಓಮ್ ಇದೆ, ಪ್ಲಸ್ 1 by r, ಕರೆಕ್ಟಾ. ಸೊ ಈಗ 1 by r ಬೇಕಲ್ವಾ ನಮ್ಗೆ, 1 by r is equal to ಏನಾಯ್ತು, 1 by 2 minus 1 by 3, ಕರೆಕ್ಟ್. 1 by r is equal to 3 into 2 ಅಂದ್ರೆ 6 ಆಯ್ತು, 3 minus 2 ಅಲ್ವಾ. ಸೊ 2 3 is 6 ಆಯ್ತು. ಸೊ ಹಾಗಾಗಿ 3 minus 2 ಅಂದ್ರೆ ಇದೆಷ್ಟಾಯ್ತು, 3 minus 2 is 1, 1 by 6 ಆಯ್ತು.
1/r is equal to 1/6. That means, so small r is equal to ಎಷ್ಟಾಗತ್ತೆ 6 ohm ಆಗುತ್ತೆ. ಕರೆಕ್ಟಾ? 1/r is 1/6 ಆಯ್ತು. r is equal to 6 ohm ಆಯ್ತು. ಅಂದ್ರೆ ಬ್ರಿಡ್ಜ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನಾವು ಈ ಎಸ್ ಜೊತೆಗೆ 6 ohm ರೆಸಿಸ್ಟೆನ್ಸ್ ಅನ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಬೇಕು. ಶಂಟೆಡ್ ಅಂತ ಇದೆ, ಪ್ಯಾರಲಲ್ಲಿ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಆವಾಗ ಏನಾಗುತ್ತೆ, ಬ್ರಿಡ್ಜ್ ಇಸ್ ಬ್ಯಾಲೆನ್ಸ್ ಆಗತ್ತೆ. ಸೊ ಗ್ಯಾಲ್ವನೋಮೀಟರ್ ಶೋಸ್ 0 ಡಿಫ್ಲೆಕ್ಷನ್. ಅಂದ್ರೆ ಆನ್ಸರ್ ಈಸ್ ಯಾವ್ದಾಯ್ತು ಈ ಕ್ವಶನ್ಗೆ, 8ನೇ ಕ್ವಶನ್ಗೆ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಈ ರೀತಿಯಲ್ಲಿ ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅನ್ಕೋತೇನೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಮೂವ್ ಆಗೋಣ. ಸೊ ಇಲ್ಲಿ ಜಸ್ಟ್ ನಾವ್ ಏನ್ ಮಾಡ್ತೇವೆ, ವಿಟ್ಸ್ಟನ್ಸ್ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತೇವೆ. ವಿಟ್ಸ್ಟನ್ಸ್ ನೆಟ್ವರ್ಕ್ ಮೇಲೆ ಈ ಪ್ರಾಬ್ಲಮ್ ವರ್ಕ್ ಆಗುತ್ತೆ. ಸೊ ವಿಟ್ಸ್ಟನ್ಸ್ ನೆಟ್ವರ್ಕ್ ಏನ್ ಹೇಳತ್ತೆ ಅಂದ್ರೆ, ಜಸ್ಟ್ ನಾವು ನೆನ್ಪಿಟ್ಕೊಳ್ಬೇಕಾಗಿದ್ದು ಏನಂದ್ರೆ P/Q is equal to R/S, where P and Q are 4 resistors connected in a quadrilateral form. Quadrilateral form ಅಲ್ಲಿ ಕನೆಕ್ಟ್ ಮಾಡ್ತೇವೆ. ಅಲ್ಲಿ 3 ರೆಸಿಸ್ಟೆನ್ಸ್ ಗಳು ಏನಿರುತ್ತೆ, ನೌನ್ ಇರ್ತವೆ. ಒಂದು ಅನ್ನೌನ್ ರೆಸಿಸ್ಟೆನ್ಸ್ ಇದ್ರೆ ಅಲ್ಲಿಂದ ನಾವು ಆ ಅನ್ನೌನ್ ರೆಸಿಸ್ಟೆನ್ಸ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಓಕೆ, ಸೊ ದ ಕ್ವಾಂಟಿಟಿ ಆಫ್ ಎ ಚಾರ್ಜ್ ಏನಿದೆ, ಕ್ವಶನ್ ಏನಿದೆ, the quantity of a charge that will be transferred by a current flow of 20 amperes over 1 hour 30 minutes period ಅಂತಿದೆ. ತುಂಬಾ ಸಿಂಪಲ್ ಕ್ವಶನ್. ಇಲ್ಲಿ ಏನಿದೆ, ನಾವು ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ. ಅಂದ್ರೆ ಕ್ಯೂ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಚಾರ್ಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದ ಕ್ವಾಂಟಿಟಿ ಆಫ್ ಚಾರ್ಜ್ ದಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಬೈ ಎ ಕರೆಂಟ್ ಫ್ಲೋ ಆಫ್ 20 amperes. ಏನ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, I is equal to 20 amperes ಕೊಟ್ಟಿದ್ದಾರೆ. ಸೊ ಇನ್ನೇನ್ ಕೊಟ್ಟಿದ್ದಾರೆ, ಫ್ಲೋ ಆಫ್ 20 amperes ಓವರ್ 1 hour 30 minutes ಪೀರಿಯಡ್. ಅಂದ್ರೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 1 hour 30 minutes ಪೀರಿಯಡ್ ಅಂತ ಇದೆ. ಓಕೆ, ಸೊ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದ್ದೇನು, ಕ್ಯೂ ವ್ಯಾಲ್ಯೂವನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಯ್ತು. ಬಹಳ ಸಿಂಪಲ್ಲು. It is based on the basic definition of current. ಕರೆಂಟ್ಗೆ ನಾವು ಹೇಗೆ ಡಿಫೈನ್ ಮಾಡ್ತೇವೆ, I is equal to ಏನಾಗುತ್ತೆ, I is equal to Q/T ಆಗತ್ತೆ ಅಲ್ವಾ. ಕರೆಂಟ್ ಈಸ್ ಈಕ್ವಲ್ ಟು ಚಾರ್ಜ್ ಫ್ಲೋ ಇನ್ ಡಿವೈಡೆಡ್ ಬೈ ಟೈಮ್ ಅಂತ ಬರೀತೇವೆ. ಸೊ ಅಂದ್ರೆ Q ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. Q is equal to I into T ಆಗತ್ತೆ. ಓಕೆ, ಸೊ ಬಟ್ ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, I is expressed in SI units but time is expressed in hours and minutes. So time in SI unit ಏನಾಗುತ್ತೆ, ಸೆಕೆಂಡ್ಸ್ ಆಗತ್ತೆ. ಸೊ ದಿಸ್ ಟೈಮ್ ಈಸ್ ಈಕ್ವಲ್ ಟು ಹೇಗೆ ಬರೀಬಹುದು ನಾವು, 1 hour 30 minutes ಅಂತ ಕೊಟ್ಟಿದ್ದಾರೆ. ಸೊ 1 hour ಅಂದ್ರೆ ಎಷ್ಟಾಗತ್ತೆ, 60 minutes ಆಯ್ತು ಅಲ್ವಾ. ಸೊ 1 hourಗೆ ಎಷ್ಟು, 60 minutes ಪ್ಲಸ್ ಎಷ್ಟಿದೆ, 30 minutes. ಓಕೆ, 60 ಪ್ಲಸ್ 30 ಟೋಟಲ್ ಎಷ್ಟಾಯ್ತು, 90 minutes ಆಯ್ತು. 60 ಪ್ಲಸ್ 30 90 minutes. ಸೊ ಮಿನಿಟ್ಸ್ ಇಸ್ ಆಲ್ಸೋ, ಮಿನಿಟ್ಸ್ ಅನ್ನ ನಾವು SI ಯೂನಿಟ್ ಅಂತ ಹೇಳಲಿಕ್ಕಾಗಲ್ಲ. ಇದು ಏನಾಗತ್ತೆ, ಕನ್ವರ್ಟ್ ಮಾಡಬೇಕು. ನಾವು ಕನ್ವರ್ಟ್ ಮಾಡಿದ್ರೆ 1 minute is equal to how many seconds, 60 seconds. ಸೊ ಹಾಗಾಗಿ ಏನಾಯ್ತು, 90 into 60 ಎಷ್ಟಾಗತ್ತೆ, 54. ಸೊ ಟೋಟಲ್ ಟೈಮ್ ಈಸ್ ಈಕ್ವಲ್ ಟು ಹೌ ಮಚ್, 5400 seconds ಅಂತ ಬಂತು. ಟೈಮ್ ಈಸ್ ಈಕ್ವಲ್ ಟು 5400 seconds. ಈಗ ಬಹಳ ಈಸಿ, ಕ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಈಸಿ. I is equal to ಎಷ್ಟಿದೆ, 20 ಇದೆ, ಇಂಟು ಟೈಮ್ ಎಷ್ಟಿದೆ, 5400 seconds ಇದೆ ಅಲ್ವಾ. ಸೊ 20 into 5400, ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 54 into 2 ಅಂದ್ರೆ 10830 ಸಾಕ್ಬೇಕು ನಾವು ಅಲ್ವಾ. ಸೊ ಇದೆಷ್ಟಾಯ್ತು, 10. ಆನ್ಸರ್ ಎಲ್ಲಿದೆ, 10 to the powers ಅಲ್ಲಿ ಕೊಟ್ಟಿದ್ದಾರೆ ಆನ್ಸರ್ಸ್ ಗಳನ್ನ. ಸೊ ಹಾಗಾಗಿ ಇದನ್ನ ನಾವು ಹೇಗೆ ಬರೀಬಹುದು, 10 ಅಲ್ಲಿ ಬರುವಂತದ್ದು ಯಾವುದು, 10.8. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು 10.8, 1 2 3 4 ಇಂಟು 10 to the power 4 ಕೂಲಮ್.
ಸೊ ಬಹಳ ಸಿಂಪಲ್ ಒನ್, ಬಟ್ ಆದ್ರೆ ಇಲ್ಲಿ ನಾವು ಏನ್ ಮಾಡಬೇಕು, ಈ ಇಕ್ವೇಶನ್ ಅನ್ನ ಯೂಸ್ ಮಾಡಬೇಕು, ಹಾಗೆ ಟೈಮ್ ಅನ್ನ SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡಬೇಕು. ಸೊ ದ ಆನ್ಸರ್ ಈಸ್ ಯಾವ್ದಾಗತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತು ಅಲ್ವಾ. ಸೊ ಇಲ್ಲಿ ತುಂಬಾ ಸಿಂಪಲ್, ಬಟ್ ಆದ್ರೆ ಏನ್ ಮಾಡೋದು, ಕರೆಕ್ಟ್ ಆಗಿ SI ಯೂನಿಟ್ಸ್ ಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗತ್ತೆ, ಜೊತೆಗೆ ಕ್ವಶನ್ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಮೂವ್ ಅಬೌಟ್ ನೆಕ್ಸ್ಟ್ ಕ್ವಶನ್. 9 ಆಯ್ತಲ್ವಾ, 10ನೇ ಕ್ವಶನ್ಗೆ ಹೋಗೋಣ, 10th ಕ್ವಶನ್. ಸೊ ಓಕೆ, ಏನಿದೆಪ್ಪ 10ನೇ ಕ್ವಶನ್. ಅಗೇನ್ ಇಟ್ ಈಸ್ ಅ ವೆರಿ ಸಿಂಪಲ್ ಒನ್. ಇನ್ನೊಂದು ಹೊಸ ವರ್ಡ್ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಓಕೆ, ಎ ಸಿಲಿಂಡ್ರಿಕಲ್ ಕಂಡಕ್ಟರ್ ಆಫ್ ಡಯಾಮೀಟರ್ 0.1 millimeter carries a current of 90 milliampere. The current density is. ಓಕೆ, ಸೊ ಇಲ್ಲಿ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಏನ್ ಕೊಟ್ಟಿದ್ದಾರೆ ಅಂತ ಫಸ್ಟ್ ಚೆಕ್ ಮಾಡಿದ್ರೆ, ಸಿಲಿಂಡ್ರಿಕಲ್ ಕಂಡಕ್ಟರ್ ಆಫ್ ಡಯಾಮೀಟರ್ 0.1 millimeter ಕಂಡಕ್ಟರ್ ಇದೆ, ಸಿಲಿಂಡ್ರಿಕಲ್ ಕಂಡಕ್ಟರ್ ಇದೆ, ಅದರ ಡಯಾಮೀಟರ್ ಎಷ್ಟು ಅಂತಾರೆ ಅವರು, 0.1 millimeter. ಯಾವಾಗ್ಲೂ ನಾವು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಬೇಕು, ಆಲ್ವೇಸ್ ವಿ ಹ್ಯಾವ್ ಟು ಕನ್ವರ್ಟ್ ದ ಗಿವನ್ ಕ್ವಾಂಟಿಟೀಸ್, ಅಥವಾ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ದ ಗಿವನ್ ಕ್ವಾಂಟಿಟೀಸ್ ಇನ್ SI ಯೂನಿಟ್ಸ್ ಅಲ್ವಾ. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು ಹೌ ಮಚ್, 0.1 millimeter ಅಂದ್ರೆ 0.1 into 10⁻³ ಮೀಟರ್ ಆಗತ್ತೆ. ಮಿಲಿಮೀಟರ್ ಅನ್ನ ಮೀಟರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ 0.1 into 10⁻³ ಮೀಟರ್ ಆಯ್ತು. ಓಕೆ, ಸೊ ಅದ್ರ ಜೊತೆಗೆ ಏನ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಕರೆಕ್ಟಾ. I is equal to how much, 90 milliamperes ಅಂತ ಇದೆ. ಅಗೇನ್ ದಿಸ್ ಹ್ಯಾಸ್ ಟು, ಇದನ್ನು ಕೂಡ ನಾವೇನ್ ಮಾಡ್ಬೇಕು, ಕನ್ವರ್ಟ್ ಮಾಡಬೇಕು. 90 milliamperes ಅಂದ್ರೆ 90 into 10⁻³ amperes ಆಯ್ತು. 90 milliamperes means 90 into 10⁻³ amperes. ದ ಕರೆಂಟ್ ಡೆನ್ಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಜನರಲಿ ಕರೆಂಟ್ ಡೆನ್ಸಿಟಿಯನ್ನ ನಾವು J ಅಂತ ಡಿನೋಟ್ ಮಾಡ್ತೇವೆ. ಸೊ ಕರೆಂಟ್ ಡೆನ್ಸಿಟಿ ಅನ್ನೋದು ಒಂದು ವೆಕ್ಟರ್ ಕ್ವಾಂಟಿಟಿ ಆಗುತ್ತೆ. ಕರೆಂಟ್ ಡೆನ್ಸಿಟಿಯನ್ನ ಹೇಗೆ ಡಿಫೈನ್ ಮಾಡ್ತೇವೆ ಅಂದ್ರೆ, ಇದು ಒಂದು ಇಂಪಾರ್ಟೆಂಟ್ ಕ್ವಾಂಟಿಟಿ ಅಂತ ಹೇಳ್ಬಹುದು, ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಯೂಸ್ ಮಾಡುವಂತದ್ದು. ಸೊ ಕರೆಂಟ್ ಡೆನ್ಸಿಟಿ ಇಸ್ ಈಕ್ವಲ್ ಟು I/A. I/A ಅಂದ್ರೆ ಕರೆಂಟ್ ಡಿವೈಡ್ ಬೈ ಏರಿಯಾ ಅಂತ. ಎ ಅನ್ನೋದು ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ, ಹಿಯರ್ ಏರಿಯಾವನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ನಾವು ಈ ಕರೆಂಟ್ ಡೆನ್ಸಿಟಿ ಅನ್ನೋದು ಜನರಲಿ ಏನಾಗಿರುತ್ತೆ ಅಂದ್ರೆ, ಜನರಲಿ ನಾಟ್ ಜನರಲಿ, ಆಲ್ವೇಸ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಕರೆಂಟ್ ಈಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ, ಇಟ್ ಇಸ್ ಎ ಸ್ಕೇಲಾರ್ ಆಕ್ಚುಯಲ್ ಟೆನ್ಸರ್. ಬಟ್ ನಾವಿಲ್ಲಿ ಈ ಲೆವೆಲ್ಗೆ ಇದನ್ನ ಕರೆಂಟ್ ಅನ್ನ ಏನ್ ಮಾಡ್ತೇವೆ, ಸ್ಕೇಲಾರ್ ಅಂತ ಕನ್ಸಿಡರ್ ಮಾಡ್ತೇವೆ. ಯಾಕೆ ಕರೆಂಟ್ ಸ್ಕೇಲಾರ್ ಆಗತ್ತೆ, ಎನಿ ಐಡಿಯಾ? ಸೊ ಕರೆಂಟಿಗೆ ಡೈರೆಕ್ಷನ್ ಇದೆ, ಬಟ್ ಆದ್ರೆ ಕರೆಂಟ್ ಏನ್ ಮಾಡೋದಿಲ್ಲ, ಸೊ ವೆಕ್ಟರ್ ಲಾಸ್ ಅನ್ನ ಫಾಲೋ ಮಾಡೋದಿಲ್ಲ. ಅಡಿಷನಲ್ ಟ್ರಯಾಂಗಲ್ ಲಾ ಆಫ್ ವೆಕ್ಟರ್ ಅಡಿಷನ್ ಇರ್ಬೋದು, ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ಇರ್ಬೋದು, ಅದನ್ನ ಫಾಲೋ ಮಾಡೋದಿಲ್ಲ. ಹಾಗಾಗಿ ಅದು ಏನಾಗುತ್ತೆ, ಇಟ್ ಈಸ್ ಟ್ರೀಟೆಡ್ ಆಸ್ ಎ ಸ್ಕೇಲಾರ್. ಬಟ್ ನಾವು ಕರೆಂಟ್ ಡೆನ್ಸಿಟಿಗೆ ಬಂದ್ರೆ ಅದು ಏನಾಗುತ್ತೆ, ದಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಹಾಗಾಗಿ ಕರೆಂಟ್ ಡೆನ್ಸಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ. ಹಾಗೆ ಚಾರ್ಜಸ್ ಯಾವ ಸಾಂದ್ರತೆಯಲ್ಲಿ ಫ್ಲೋ ಆಗತ್ತೆ ಅನ್ನೋದನ್ನ ಇದು ಕೊಡುತ್ತೆ. ಸೊ J ವ್ಯಾಲ್ಯೂ ಕೊಡುತ್ತೆ ಕರೆಂಟ್ ಡೆನ್ಸಿಟಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಈಸಿ. J ಈಸ್ ಈಕ್ವಲ್ ಟು ಏನು, ಫಾರ್ಮುಲಾ ಏನು, I/A. J ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಫಾರ್ಮುಲಾ ಏನಿದೆ, I/A ಅಂತ ಮಾಡ್ತೇವೆ. ಓಕೆ, ಸೊ ಈಗ ಇಲ್ಲಿ I ಅನ್ನ ಕೊಟ್ಟಿದ್ದಾರೆ ಅಲ್ವಾ, ಕರೆಂಟ್ ಅನ್ನ ಕೊಟ್ಟಿದ್ದಾರೆ, ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವು ಕನ್ವರ್ಟ್ ಮಾಡ್ಕೊಂಡಿದ್ದೇವೆ ಆಂಪಿಯರ್ಸ್. ಏರಿಯಾ ಕೊಟ್ಟಿಲ್ಲ. ಏರಿಯಾ ಬದಲು ಏನ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅ ಸಿಲಿಂಡ್ರಿಕಲ್ ಕಂಡಕ್ಟರ್ ಆಫ್ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ದ ಸಿಲಿಂಡರ್ ಅಂತ ತಕೊಂಡಾಗ, ಏರಿಯಾ ಆಫ್ ದ ಸಿಲಿಂಡರ್ ಏನಾಗುತ್ತೆ, ಸರ್ಕ್ಯುಲರ್ ಫೇಸ್, ಸರ್ಕಲ್ ಫೇಸ್ ಇರುತ್ತೆ. ಸೊ ಸರ್ಕ್ಯುಲರ್ ಫೇಸ್ ಇರುತ್ತೆ. ಏರಿಯಾ ಆಫ್ ದ ಸರ್ಕಲ್ ಎಷ್ಟಾಗತ್ತೆ, πr² ಆಗತ್ತೆ, ಕರೆಕ್ಟಾ. ಸೊ ಏರಿಯಾ ಆಫ್ ದ ಸರ್ಕಲ್ ಇಸ್ ಈಕ್ವಲ್ ಟು πr². ಬಟ್ ಆರ್ ಅನ್ನೋದು ರೇಡಿಯಸ್ ಅನ್ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ಹಿಯರ್ ದೇ ಹ್ಯಾವ್ ಗಿವನ್ ಡಯಾಮೀಟರ್. ಸೊ ಡಯಾಮೀಟರ್ ಅನ್ನ ನಾವೇನ್ ಮಾಡ್ಬೇಕು, ರೇಡಿಯಸ್ ಗೆ ಕನ್ವರ್ಟ್ ಮಾಡ್ಬೇಕು. ಸೊ ರೇಡಿಯಸ್ ಈಸ್ ಈಕ್ವಲ್ ಟು D/2 ಆಗತ್ತೆ. ಡಿ ಎಷ್ಟಿದೆ, 0.1 into 10⁻³ ಮೀಟರ್ ಡಿವೈಡೆಡ್ ಬೈ 2.
ಸೊ ಎಷ್ಟಾಯ್ತು 0.05 ಇಂಟು 10⁻³ ಮೀಟರ್ ಆಯ್ತು ಅಲ್ವಾ. ಸೊ ಆರ್ ವ್ಯಾಲ್ಯೂ ಎಷ್ಟಾಯ್ತು 0.05 ಇಂಟು 10⁻³ ಮೀಟರ್. ಓಕೆ, ಸೊ ಈಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ ಜೆ ಅಲ್ಲಿ. ಜೆ ಈಸ್ ಈಕ್ವಲ್ ಟು ಐ ಎಷ್ಟಿದೆ 90 ಇಂಟು 10⁻³ ಡಿವೈಡೆಡ್ ಬೈ ಏರಿಯಾ ಈಸ್ ಈಕ್ವಲ್ ಟು ಹೌ ಮಚ್ πr² ಅಲ್ವಾ. ಪೈ ವ್ಯಾಲ್ಯೂ ಎಷ್ಟುಂಟು ಗೊತ್ತಲ್ವಾ, 3.22/7 ಅಂತ ತಗೊಳ್ತೇವೆ, ಆರ್ 3.142 ಇಂಟು ಆರ್ ಎಷ್ಟಾಯ್ತು 0.05 ಇಂಟು 10⁻³ ಹೋಲ್ ಸ್ಕ್ವೇರ್. ಕರೆಕ್ಟಾ. ಸೊ ದಿಸ್ ಇಸ್ ಈಕ್ವಲ್ ಟು, ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ 90 ಇಂಟು 10⁻³ ಡಿವೈಡ್ ಬೈ 3.142 ಇಂಟು 0.05 ಅನ್ನ ನಾನೇನ್ ಮಾಡ್ತೇನೆ 5 ಇಂಟು 10⁻² ಅಂತ ಬರ್ಕೋತೇನೆ. ಸೊ ಅಂದ್ರೆ ಇದು 5 ಇಂಟು 10⁻⁻5 ಹೋಲ್ ಸ್ಕ್ವೇರ್ ಆಯ್ತು ಅಲ್ವಾ. ಸೊ ಹಾಗಾಗಿ ಜೆ ಈಸ್ ಈಕ್ವಲ್ ಟು ಹೇಗೆ ಬರೀಬಹುದು ನಾವು, ಜೆ ಈಸ್ ಈಕ್ವಲ್ ಟು 90 ಇಂಟು 10⁻³ ಡಿವೈಡೆಡ್ ಬೈ ಎಷ್ಟಾಗತ್ತೆ 3.142 ಇಂಟು 5 ಸ್ಕ್ವೇರ್ ಎಷ್ಟು 25 ಇಂಟು 10⁻⁻5 ಹೋಲ್ ಸ್ಕ್ವೇರ್ ಅಂದ್ರೆ -10 ಆಯ್ತು ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಟು, ಸಾಲ್ವ್ ಮಾಡಿದ್ರೆ ಇದು ಎಷ್ಟಾಗತ್ತಪ್ಪ ಅಂದ್ರೆ 90 ಡಿವೈಡೆಡ್ ಬೈ 25 ಇಂಟು 3.142 ಮಾಡಿದ್ರೆ ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು 75 ಅಂದ್ರೆ 78.5 ಹತ್ರ ಬರುತ್ತೆ, ಇಂಟು 10⁻⁻10 ನ್ಯೂಮರೇಟರಿಗೆ ಹೋದಾಗ +10 ಆಯ್ತು, +10 -3 +7 ಆಯ್ತು ಅಲ್ವಾ. 10⁻+7 ಅಲ್ಲಿ ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡಬಹುದು. 10⁻+7 ಅಲ್ಲಿ ಬರುತ್ತೆ ಆನ್ಸರ್. ಓಕೆ, ನೋಡುವ ಆದ್ರೂ ಚೆಕ್ ಮಾಡಬಹುದು. ಇಲ್ಲಿ 10⁻+6 ಅಲ್ಲಿ ಕೂಡ ಎಕ್ಸ್ಪ್ರೆಸ್ ಆಗಬಹುದು. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ವಿ ಗೆಟ್ ಎಷ್ಟು ಬರುತ್ತಪ್ಪ ಅಂದ್ರೆ ಆನ್ಸರ್ ನಿಯರ್ಲಿ ಈಕ್ವಲ್ ಟು 90 ಡಿವೈಡ್ ಬೈ 78 ಅಂದಾಗ 1 ಪಾಯಿಂಟ್ ಅಲ್ಲಿ ಬರ್ಬೇಕಾಯ್ತು ಅಲ್ವಾ. ಸೊ 1.2 ಅಂತ ಹೇಳ್ಬಹುದು. ಆನ್ಸರ್ ಈಸ್ 1.2 ಇಂಟು 10⁻+7 ಆಂಪಿಯರ್ ಮೀಟರ್ ಪರ್ ಮೀಟರ್ ಸ್ಕ್ವೇರ್. ಸೊ ಇದು ಆನ್ಸರ್ ಆಗುತ್ತೆ. ಸೊ ಇದಕ್ಕೆ ಆನ್ಸರ್ ಯಾವುದು, ಎ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಹುದು. ಈ ಕ್ವಶನ್ಗೆ ಸರಿ, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಇಲ್ಲಿ ಜಸ್ಟ್ ನಾವು ಯೂಸ್ ಮಾಡುವಂತದ್ದು ಏನಪ್ಪಾ ಅಂದ್ರೆ ಕರೆಂಟ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಕರೆಂಟ್ ಡಿವೈಡೆಡ್ ಬೈ ಏರಿಯಾ ಅಂತ ಆಗುತ್ತೆ. ಸೊ ಕರೆಂಟ್ ಡೆನ್ಸಿಟಿ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ಹಾಗೆ ಏರಿಯಾವನ್ನ ಸಿಲಿಂಡ್ರಿಕಲ್ ಸರ್ಫೇಸ್ ಇದೆ, ಸಿಲಿಂಡ್ರಿಕಲ್ ಕಂಡಕ್ಟರ್ ಇಸ್ ಇನ್ ಅ ಸಿಲಿಂಡರ್ ಶೇಪ್. ಸೊ ಆವಾಗ ಏರಿಯಾ ಆಫ್ ದ ಫೇಸ್ ಎಷ್ಟಾಗತ್ತೆ, ಸರ್ಕ್ಯುಲರ್ ಫೇಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಏರಿಯಾ ಈಸ್ ಈಕ್ವಲ್ ಟು πr² ಅಂತ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಸೊ ಮತ್ತೆ ಉಳಿದಿದ್ದೆಲ್ಲ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we get the answer here. So correct answer is 1.2 into 10⁻+7 ampere per meter square. Okay, so simple one idu. Next we move to the next problem. 11ನೇ ಪ್ರಾಬ್ಲಮ್ ಗೆ ಹೋಗೋಣ. ಓಕೆ, ಸೊ ಸ್ವಲ್ಪ ದೊಡ್ಡದಾಗಿದೆ ಈ ಪ್ರಾಬ್ಲಮ್. ಏನಿದೆ ಅಂತ ನೋಡುವ, ಕ್ವಶನ್ ಕರೆಕ್ಟ್ ಆಗಿ ಓದ್ಕೊಳ್ಬೇಕು. ಕಾಪರ್ ವೈರ್ ಆಫ್ ಲೆಂತ್ 1 ಮೀಟರ್. ಏನ್ ಕೊಟ್ಟಿದ್ದಾರೆ, ಕಾಪರ್ ವೈರ್ ಕೊಟ್ಟಿದ್ದಾರೆ, ಲೆಂತ್ ಎಷ್ಟು ಕೊಟ್ಟಿದ್ದಾರೆ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಏನೇನ್ ಕೊಟ್ಟಿದ್ದಾರೆ ಅಂತ ಬರಿತಾ ಹೋಗೋಣ. ಫಸ್ಟ್ ಕಾಪರ್ ವೈರ್ ಆಫ್ ಲೆಂತ್ 1 ಮೀಟರ್. ಓಕೆ, ಅಂಡ್ ಯೂನಿಫಾರ್ಮ್ ಕ್ರಾಸ್ ಸೆಕ್ಷನಲ್ ಏರಿಯಾ 5 ಇಂಟು 10⁻⁻7 ಮೀಟರ್ ಸ್ಕ್ವೇರ್. ಅಂದ್ರೆ ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಈಸ್ ಈಕ್ವಲ್ ಟು 5 ಇಂಟು 10⁻⁻7 ಮೀಟರ್ ಸ್ಕ್ವೇರ್ ಅಲ್ವಾ. ಕ್ಯಾರೀಸ್ ಎ ಕರೆಂಟ್ ಆಫ್ 1 ಆಂಪಿಯರ್. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ಈ ಕಂಡಕ್ಟರ್ ಏನು, ಈ ಕಾಪರ್ ವೈರ್ ಅಂದ್ರೆ ಇಟ್ ಇಸ್ ಎ ಕಂಡಕ್ಟರ್. ಸೊ ಇಟ್ ಕ್ಯಾರೀಸ್ ಎ ಕರೆಂಟ್ ಆಫ್ 1 ಆಂಪಿಯರ್. ಸೊ ಇಲ್ಲಿ ಎಷ್ಟಿದೆ, ಕರೆಂಟ್ ಎಷ್ಟಿದೆ 1 ಆಂಪಿಯರ್ ಇದೆ ಅಲ್ವಾ. ಸೊ ಲೆಂತ್ ಆಫ್ ದ ವೈರ್ ಇಸ್ 1 ಮೀಟರ್, ಏರಿಯಾ 5 ಇಂಟು 10⁻⁻7 ಮೀಟರ್ ಸ್ಕ್ವೇರ್, ಅಂಡ್ ಐ ಈಸ್ ಈಕ್ವಲ್ ಟು 1 ಆಂಪಿಯರ್ಸ್ ಇದೆ.
ಇನ್ನೇನ್ ಕೊಟ್ಟಿದ್ದಾರೆ, ಅಸ್ಯೂಮಿಂಗ್ ದಟ್ ದೇರ್ ಆರ್, ನಿನ್ನೆ ಕ್ಲಾಸ್ ಅಲ್ಲಿ ಒಂದು ಪ್ರಾಬ್ಲಮ್ ಮಾಡಿದ್ದೆ, ದೇರ್ ಆರ್ 8 into 10⁻28 ಫ್ರೀ ಇಲೆಕ್ಟ್ರಾನ್ಸ್ ಪರ್ ಮೀಟರ್ ಕ್ಯೂಬ್ ಇನ್ ಕಾಪರ್. ಕಾಪರ್ ಅಲ್ಲಿ ಇಲೆಕ್ಟ್ರಾನ್ ಡೆನ್ಸಿಟಿ, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು ಹೌ ಮಚ್, ಎನ್ ಅಂತ ಡಿನೋಟ್ ಮಾಡ್ತೇವೆ. ಎನ್ ಈಸ್ ಈಕ್ವಲ್ ಟು ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಅವರು ವ್ಯಾಲ್ಯೂಸ್ ಎಷ್ಟು, 8 into 10⁻28 electrons per meter cube ಅಲ್ವಾ. How long will an electron take to drift from one end of the wire to the other? Okay, so ಹೇಗಿದೆಪ್ಪ ಅಂದ್ರೆ ಇಲ್ಲಿ ಪ್ರಾಬ್ಲಮ್, ಇದು ಒಂದು ಎಂಡ್ ಎ ಅಂತ ಇಟ್ಕೊಳ್ಳುವ, ಇದು ವೈರ್ ಅಂತ ಇಟ್ಕೊಂಡ್ರೆ ಇನ್ನೊಂದು ಎಂಡ್ ಬಿ. ಓಕೆ, ಸೊ ಇದರ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ, ಎಲ್ ಡಿಸ್ಟೆನ್ಸ್ ಇದೆ. ಲೆಂತ್ ಎಷ್ಟಿದೆ, 1 ಮೀಟರ್ ಇದೆ. ಎಲ್ ಈಸ್ ಈಕ್ವಲ್ ಟು 1 ಮೀಟರ್ ಆಗುತ್ತೆ. ಸೊ ಈಗ ಏನಾಗ್ಬೇಕು, ಇಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ಬೇಕು. ಇಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ಬೇಕು ಅಂದ್ರೆ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಒಂದ್ಸರಿ ಹೇಳಿಂದ ಇನ್ನೊಂದು ಎಂಡಿಗೆ ಮೂವ್ ಆಗುತ್ತೆ. ಸೊ ಇಲೆಕ್ಟ್ರಾನ್ಸ್ ಕ್ರಾಸ್ ಮಾಡುತ್ತೆ, ಒಂದ್ ಎಂಡ್ ಇಂದ ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ ಅಲ್ವಾ. ಸೊ 1 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡಿದಾಗ ಇಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು, ಹೌ ಲಾಂಗ್ ವಿಲ್ ಅನ್ ಇಲೆಕ್ಟ್ರಾನ್ ಟೇಕ್ ಟು ಡ್ರಿಫ್ಟ್ ಫ್ರಮ್ ಒನ್ ಎಂಡ್ ಆಫ್ ದ ವೈರ್ ಟು ದ ಅದರ್. ಅಂದ್ರೆ ಒಂದ್ ಎಂಡ್ ಇಂದ ಇನ್ನೊಂದು ಎಂಡಿಗೆ ಹೋಗ್ಲಿಕ್ಕೆ ಎಷ್ಟು ಟೈಮ್ ಅನ್ನ ಅದು ತಗೊಳುತ್ತೆ, ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ, ಹೌ ಲಾಂಗ್ ಅಂತ ಅಂದಾಗ ಟೈಮ್ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಬಟ್ ಏನ್ ಕೊಟ್ಟಿದ್ದಾರೆ ಅವರು, ಲೆಂತ್ ಕೊಟ್ಟಿದ್ದಾರೆ. ಜನರಲಿ ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾವು ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದು, ವೆಲಾಸಿಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಅಥವಾ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಥವಾ ಸ್ಪೀಡ್ ಈಸ್ ಈಕ್ವಲ್ ಟು, ವೆಲಾಸಿಟಿ ಅನ್ನೋದಕ್ಕಿಂತ ಸ್ಪೀಡ್ ಅಂತ ಯೂಸ್ ಮಾಡಬಹುದು. ದಿಸ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡ್ ಬೈ ಟೈಮ್ ಟೇಕನ್. ನಮಗೇನ್ ಬೇಕಿಲ್ಲಿ, ಟೈಮ್ ಟೇಕನ್ ಬೇಕು ಅಲ್ವಾ. ದಿಸ್ ಟೈಮ್ ಟೇಕನ್ ಈಸ್ ಈಕ್ವಲ್ ಟು ಏನಾಯ್ತು ಹಾಗಾದ್ರೆ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಸ್ಪೀಡ್ ಅಥವಾ ವೆಲಾಸಿಟಿ ಆಗುತ್ತೆ. ಸೊ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಈಗ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಲಿಕ್ಕೆ ಡಿಸ್ಟೆನ್ಸ್ ಎಷ್ಟು ಮೂವ್ ಆಗ್ತಾ ಇದೆ, 1 ಮೀಟರ್ ಡಿಸ್ಟೆನ್ಸ್ ಅನ್ನ ಮೂವ್ ಆಗ್ತಾ ಇದೆ. ಬಟ್ ಆದ್ರೆ ನಮ್ಗೆ ಸ್ಪೀಡ್ ಅಥವಾ ವೆಲಾಸಿಟಿ ಗೊತ್ತಿಲ್ಲ. ಸೊ ಈ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಕ್ಯಾಲ್ಕುಲೇಟ್ ಟೈಮ್ ಟಿ, ಕರೆಕ್ಟ್. ಸೊ ಹಾಗಾಗಿ ಇಲ್ಲಿ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನಿದೆ ಫಾರ್ಮುಲಾ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ಡಿಸ್ಟೆನ್ಸ್ ಇಸ್ ಎಲ್ ಆಗತ್ತೆ, ಡಿಸ್ಟೆನ್ಸ್ ಇಸ್ ಎಲ್ ಡಿವೈಡೆಡ್ ಬೈ ವೆಲಾಸಿಟಿ ಅನ್ನೋದನ್ನ ನಾವೇನ್ ಮಾಡ್ಬೋದು, ಇಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇಲೆಕ್ಟ್ರಾನ್ಸ್ ಡ್ರಿಫ್ಟ್ ಆಗ್ತಾ ಇದೆ ಅಂದ್ರೆ, ಸೊ ಇಲ್ಲಿ ಬಿ ಡಿ ರಿಪ್ರೆಸೆಂಟ್ಸ್ ದ ಡ್ರಿಫ್ಟ್ ವೆಲಾಸಿಟಿಯನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ನಾವಿಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಬೇಕು, ಡ್ರಿಫ್ಟ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡ್ರಿಫ್ಟ್ ವೆಲಾಸಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಏನಿದೆ, ನಿನ್ನೆ ಕ್ಲಾಸ್ ಅಲ್ಲಿ ನಾವು ಯೂಸ್ ಮಾಡಿದ್ವಿ, ಒಂದೆರಡು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದ್ವಿ ಅಲ್ವಾ ಡ್ರಿಫ್ಟ್ ವೆಲಾಸಿಟಿಯ ಮೇಲೆ. ಸೊ ಏನಿದೆ, ಡ್ರಿಫ್ಟ್ ವೆಲಾಸಿಟಿಗೆ ಫಾರ್ಮುಲಾ ತಗೊಳ್ಬೇಕಂದ್ರೆ ಐ ಈಸ್ ಈಕ್ವಲ್ ಟು, ಫಾರ್ಮುಲಾ ಏನಿದೆ, ಎನ್ ಇಂಟು ಎ ಇಂಟು ಇ ಇಂಟು ಬಿ ಡಿ, ಕರೆಕ್ಟಾ. ಸೊ ಇಲ್ಲಿ ಎನ್ ಇಸ್ ಗಿವನ್, ಎ ಇಸ್ ಗಿವನ್, ಈ ಗೊತ್ತು ನಿಮ್ಗೆ. ಇಲೆಕ್ಟ್ರಾನ್ ಅಂದಾಗ ಚಾರ್ಜ್ ಆಫ್ ಎನ್ ಎಲೆಕ್ಟ್ರಾನ್ ಇಸ್ ಹೌ ಮಚ್, 1.6 into 10⁻19 ಕೂಲಮ್. ಸೊ ಏನನ್ನ ಕ್ಯಾಲ್ಕುಲೇಟ್ ಮಾಡೋದು ಉಳಿತು ಇಲ್ಲಿ, ವಿ ಡಿ ಒಂದು ಅನ್ನೌನ್ ಅಲ್ವಾ. ಸೊ ದಿಸ್ ವಿ ಡಿ ಇಸ್ ಈಕ್ವಲ್ ಟು ಹೌ ಮಚ್, ಐ ಡಿವೈಡೆಡ್ ಬೈ ಎನ್ ಇಂಟು ಎ ಇಂಟು ಇ. ಓಕೆ, ಸೊ ಐ ಈಸ್ ಈಕ್ವಲ್ ಟು ಹೌ ಮಚ್ ಹಿಯರ್, ಐ ಈಸ್ 1 amperes divided by n is 8 into 10⁻28 into area is 5 into 10⁻⁻7 into E is 1.6 into 10⁻⁻19 ಕೂಲಮ್. ಓಕೆ, ಸೊ ಈಗ ಸಿಕ್ಕಿದ್ದು ಯಾವುದು, ವಿ ಡಿ ವ್ಯಾಲ್ಯೂ ಸಿಕ್ತು, ಡ್ರಿಫ್ಟ್ ವೆಲಾಸಿಟಿ ವ್ಯಾಲ್ಯೂ ಸಿಕ್ತು. ಸೊ ನೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಟೈಮ್, ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂತ ಅಂದಾಗ, this time is equal to length is 1 meter divided by, so VD value, VD is 1 divided by 8 into 10⁻28 into 5 into 10⁻⁻7 into 1.6 into 10⁻⁻19 ಇದೆ. ಅಂದ್ರೆ ಇದು ಡಿನಾಮಿನೇಟರ್ ಅಲ್ಲಿ ಇರೋದು ಏನಾಗುತ್ತೆ, ಇಲ್ಲಿ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ನಾವು ಹೇಗೆ ಬರೀಬಹುದು,
8 into 5 into 1.6 into ಸಾರಿ, ಸೊ ಸ್ವಲ್ಪ ಈ ಕಡೆಯಿಂದ ತಗೋತೀನಿ, can't get it. Okay, so this time is equal to how much? T is equal to 1 by VD, sorry, L by VD ಅಲ್ವಾ? L is 1 ಆಗತ್ತೆ, ಇಂಟು VD ಅನ್ನ ನಾವು ಹೇಗೆ ಬರೀಬಹುದು? 8 into 10 raised to 28, ಯಾಕಂದ್ರೆ ಇದು 1 divided by 8 into 10 raised to 28 ಅಂದ್ರೆ ನ್ಯೂಮರೇಟರಿಗೆ ಹೋಯ್ತು. ಸೊ 5 into 10 raised to minus 7 into 1.6 into 10 raised to minus 90 divide by 1 ಇದೆ. ಸೊ T is equal to how much? ಸೊ ಇಲ್ಲಿ ಎಷ್ಟಾಗತ್ತೆ? 8 into 5 into 1.6, ಕರೆಕ್ಟಾ? 8 into 5 into 1.6 into 10 raised to plus 2 ಉಳಿತು, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು 8 into 1.6 into 5 ಅಂದ್ರೆ 80, ಸಾರಿ 8.0 into 10 raised to 2, ಇದು ಎಷ್ಟು ಬಂತು? 8 into 8 ಅಂದಾಗ 64 into 10 to the power plus 2. ಸೊ ಇಲ್ಲಿ ಯಾವುದರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ? 10 to the power plus 3 ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಹಾಗಾಗಿ ದ ವ್ಯಾಲ್ಯೂ ಇಸ್ 6.4 into 10 raised to plus 3. ಓಕೆ, ಸೊ ದ ಆಪ್ಷನ್ ಯಾವುದು ಕರೆಕ್ಟ್ ಆಗತ್ತೆ? ಡಿ ಇಸ್ ದ ಕರೆಕ್ಟ್ ಆಪ್ಷನ್ ಆಗುತ್ತೆ. ಓಕೆ, ಸೊ ಈಸಿ ಇದೆ, ಬಟ್ ಆದ್ರೆ ಇಲ್ಲಿ ಕಾನ್ಸೆಪ್ಟ್ ಒಂದು ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ಕೋಬೇಕು. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬಹುದು 11th ಕ್ವಶನ್ಗೆ. ಸೊ ಜಸ್ಟ್ ಇಲ್ಲಿ ನಾವು ವೆಲಾಸಿಟಿ ಇಸ್ ಈಕ್ವಲ್ ಟು ಅಥವಾ ಸ್ಪೀಡ್ ಇಸ್ ಈಕ್ವಲ್ ಟು ಡ್ರಿಫ್ಟ್ ವೆಲಾಸಿಟಿ ಆರ್ ಡ್ರಿಫ್ಟ್ ಸ್ಪೀಡ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಡಿಸ್ಟೆನ್ಸ್ ಟ್ರಾವೆಲ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇಲ್ಲಿ ಲೆಂತ್ ಈಸ್ ಈಕ್ವಲ್ ಟು 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಬಹಳಷ್ಟು ಕ್ವಶನ್ ಗಳಲ್ಲಿ ಲೆಂತ್ ಈಸ್ ನಾಟ್ ಈಕ್ವಲ್ ಟು 1 ಮೀಟರೇ ಆಗಿರುತ್ತೆ ಅಂತ ಇಲ್ಲ. ಸೊ ಲೆಂತ್ ವೇರಿಯೇಷನ್ ಕೂಡ ಇರಬಹುದು, 2 meters 3 meter 1.5 meters ಆ ರೀತಿಯಲ್ಲಿ ಇರಬಹುದು. ಸೊ ಆವಾಗ ನಾವು 1 meter ಬದಲು 1.52 ಆ ರೀತಿಯಲ್ಲಿ ತಗೊಳ್ಬೇಕು. ಓಕೆ, ಸೊ ಇಲ್ಲಿ ಆಲ್ರೆಡಿ ಎಲ್ಲವನ್ನ SI ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಸಪೋಸ್ ಕೊಟ್ಟಿಲ್ಲ ಅಂದ್ರೆ SI ಯೂನಿಟ್ಸ್ ಗೆ ಕನ್ವರ್ಟ್ ಕೂಡ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ವಿ ಮೂವ್ ಟು ದ 12th ಕ್ವಶನ್. ಓಕೆ, ಎಸ್, ಸೊ ಇದೊಂದು ಸ್ವಲ್ಪ ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್. ಇನ್ ದ ಫಾಲೋವಿಂಗ್ ನೆಟ್ವರ್ಕ್ ಪೊಟೆನ್ಶಿಯಲ್ ಎಟ್ O ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕು? ಪೊಟೆನ್ಶಿಯಲ್ ಎಟ್ ಪಾಯಿಂಟ್ O ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈ ಪಾಯಿಂಟ್ ಅಲ್ಲಿ ಪೊಟೆನ್ಶಿಯಲ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಇದು ಗಿವನ್ ಡಯಾಗ್ರಾಮ್. ಓಕೆ, ಸೊ ಇಲ್ಲಿ ಏನ್ ತಗೊಳ್ತೇವೆ ಅಂದ್ರೆ ನಾವು ಇಲ್ಲಿ ಪಾಯಿಂಟ್ A ಇದೆ, ಇಲ್ಲಿ ಪಾಯಿಂಟ್ B ಅಂಡ್ ಪಾಯಿಂಟ್ C ಹಿಯರ್. ಓಕೆ, ಸೊ ಇಲ್ಲಿ ಎಷ್ಟಿದೆಪ್ಪ ಅಂದ್ರೆ ವೋಲ್ಟೇಜ್ 8 volts ಇದೆ, ಇದು 2 ohm ರೆಸಿಸ್ಟೆನ್ಸ್ ಅಂಡ್ ಇದು 4 ohm 2 ohm 4 volt ಅಂಡ್ 2 volt. ಓಕೆ, ಸೊ ಕರೆಂಟ್ ಹೇಗೆ ಫ್ಲೋ ಆಗ್ತಾ ಇದೆ ಅಂದ್ರೆ ಡೈರೆಕ್ಷನ್ ಹೀಗೆ ಇಟ್ಕೊಳ್ಳೋಣ. ಅಟ್ ಪಾಯಿಂಟ್ O ಅಲ್ಲಿ ಒಂದು ಕರೆಂಟು I1 ಇಸ್ ಎಂಟರಿಂಗ್, ಹೀಗೆ ಕರೆಂಟು ಇದನ್ನ I2 ಅಂತ ಇಟ್ಕೋತೇನೆ, ಇದು I3 ಅಂತ ಇಟ್ಕೋತೇನೆ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. 2 ಲಾಗಳು ಬರ್ತವೆ ಮೇನ್ ಆಗಿ, ಒಂದು ಓಮ್ಸ್ ಲಾ, ಇನ್ನೊಂದು ಕಿರ್ಚಾಫ್ಸ್ ಲಾ. ನಿಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೂಡ ಕೇಳುವಂತ ಕ್ವಶನ್. ಸೊ ಜನರಲಿ ಒಂದು ಕ್ವಶನ್ 1 mark 2 marks ಕ್ವಶನ್ ಬೋರ್ಡ್ ಎಕ್ಸಾಮ್ ಗಳಲ್ಲಿ ಓಮ್ಸ್ ಲಾ ಮತ್ತೆ ಕಿರ್ಚಾಫ್ಸ್ ಲಾ ಮೇಲೆ ಇರುತ್ತೆ. ಸೊ ಕಿರ್ಚಾಫ್ಸ್ ಲಾ ಅಂತ ಬರುತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ, ತುಂಬಾ ಇಂಪಾರ್ಟೆಂಟ್ ಒನ್ ಫಿಸಿಕ್ಸ್ ಅಲ್ಲಿ. ಸೊ ದಿಸ್ ಕಿರ್ಚಾಫ್ಸ್ ಲಾ ಅಲ್ಲಿ 2 types, 2 ಲಾಗಳಿದ್ದಾವೆ. ಒಂದು KCL ಅಂತ ಕರಿತೇವೆ, ಇನ್ನೊಂದು KVL ಅಂತ ಕರಿತೇವೆ. KCL ಅನ್ನ ಕಿರ್ಚಾಫ್ಸ್ ಕರೆಂಟ್ ಲಾ ಅಂತ ಕರಿತೇವೆ ಫಸ್ಟ್ ಲಾ, KVL ಅನ್ನ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಕರಿತೇವೆ. ಓಕೆ, ಸೊ ಇಲ್ಲಿ ನಾವು ಯೂಸ್ ಮಾಡುವಂತ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಕಿರ್ಚಾಫ್ಸ್ ಕರೆಂಟ್ ಲಾ ವನ್ನ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಫಸ್ಟ್ ಲಾ ಆರ್ ಕಿರ್ಚಾಫ್ಸ್ ಕರೆಂಟ್ ಲಾ ವನ್ನ ಯೂಸ್ ಮಾಡೋಣ. ಓಕೆ,
ಸೊ ಈ ಕಿರ್ಚಾಫ್ಸ್ ಕರೆಂಟ್ ಲಾ ಏನ್ ಹೇಳತ್ತೆ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತು ಆಗಿರ್ಬೋದು ಥಿಯರಿಯಲ್ಲಿ. ಕಿರ್ಚಾಫ್ಸ್ ಕರೆಂಟ್ ಲಾ ಏನ್ ಹೇಳತ್ತಂದ್ರೆ, ಇಫ್ ದರ್ ಇಸ್ ಅ ಪಾಯಿಂಟ್ ಓ, ಪಾಯಿಂಟ್ ಅನ್ನೋದನ್ನ ಜಂಕ್ಷನ್ ಅಂತ ಕರಿತೇವೆ. ಎಟ್ ಎ ಜಂಕ್ಷನ್ ಓ, ಈ ಪಾಯಿಂಟ್ ಅಲ್ಲಿ 2 ಅಥವಾ 3 ರೆಸಿಸ್ಟೆನ್ಸ್ ಗಳು ಮೀಟ್ ಆಗ್ತಾ ಇದಾವೆ ಅಲ್ವಾ. ಸೊ ಇದು ಜಂಕ್ಷನ್ ಆಗುತ್ತೆ. ಹೇಗೆ 2-3 ರೋಡ್ಗಳು ಮೀಟ್ ಆಗುವಂತ ಪಾಯಿಂಟ್ ಅನ್ನ ಜಂಕ್ಷನ್ ಅಂತ ಕರಿತೇವೋ, ಸೊ ಹಾಗೆ ಇಲ್ಲಿ ಇವು 2-3 ರೆಸಿಸ್ಟರ್ಸ್ ಗಳು ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದಾವೆ, ಇದನ್ನ ಜಂಕ್ಷನ್ ಅಂತ ಕರಿತೇವೆ. ಎಟ್ ಓ, ಅಕಾರ್ಡಿಂಗ್ ಟು KCL, ಕರೆಂಟ್ ಎಂಟರಿಂಗ್ ದ ಜಂಕ್ಷನ್, ಕರೆಂಟ್ ಎಂಟರಿಂಗ್ ಅ ಜಂಕ್ಷನ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್. ಅಂದ್ರೆ ಇಲ್ಲಿ ನಾವೇನ್ ಮಾಡಬಹುದು ಹೇಳಿ, ಕರೆಂಟ್ ಎಂಟರಿಂಗ್ ಎಟ್ ಓ ಇಸ್ I1 ಅಲ್ವಾ, ಈಸ್ ಈಕ್ವಲ್ ಟು ಕರೆಂಟ್ ಲೀವಿಂಗ್ ದ ಜಂಕ್ಷನ್ ಅನ್ನ ಹೇಗೆ ಬರೀತೇವೆ, I2, ಸಮ್ ಆಫ್ ಕರೆಂಟ್ಸ್ ಲೀವಿಂಗ್ ದ ಜಂಕ್ಷನ್, I2 ಪ್ಲಸ್ I3. ಇದು KCL ಏನ್ ಹೇಳುತ್ತೆ, ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ದ ಆಲ್ಜಿಬ್ರೈಕ್ ಸಮ್ ಆಫ್ ಕರೆಂಟ್ ಲೀವಿಂಗ್ ದ ಜಂಕ್ಷನ್. ಸೊ I1 ಈಸ್ ಈಕ್ವಲ್ ಟು I2 ಪ್ಲಸ್ I3. ಈ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಿ ಇಲ್ಲಿ ನಾವು ಪೊಟೆನ್ಶಿಯಲ್ ಎಟ್ ಓ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ಸೊ ಈಗ ಏನ್ ಮಾಡುವ ಅಂದ್ರೆ, ನಾವು ಒಂದು ಎಸ್ಯೂಮ್ ಮಾಡ್ಕೊಳ್ಳುವ. ನಮಗೆ ಬೇಕಾಗಿದ್ದು ಏನು, ಪೊಟೆನ್ಶಿಯಲ್ ಎಟ್ ಓ ಬೇಕಲ್ವಾ. ಪೊಟೆನ್ಶಿಯಲ್ ಎಟ್ ಓ ಅನ್ನ VO ಅಂತ ಡಿನೋಟ್ ಮಾಡ್ತೇನೆ. ಓಕೆ, ಸೊ ಏನ್ ತಗೋತೇನೆ, ಎಸ್ಯೂಮ್ ದಟ್ ಲೆಟ್ ಪೊಟೆನ್ಶಿಯಲ್ ಎಟ್ ಓ ಈಸ್ ಈಕ್ವಲ್ ಟು ಎಷ್ಟಂತ ಇಟ್ಕೊಳ್ಳುವ, VO ಅಂತ ಇಟ್ಕೊಳ್ಳುವ. ಓಕೆ, ಸೊ ಈಗ ಕಿರ್ಚಾಫ್ಸ್ ಫಸ್ಟ್ ಲಾ ಪ್ರಕಾರ ಏನಾಯ್ತು, I1 ಈಸ್ ಈಕ್ವಲ್ ಟು I2 ಪ್ಲಸ್ I3. ಈಗ ನಾವು I1, I2 ಅಂಡ್ I3 ಗೆ ಎಕ್ಸ್ಪ್ರೆಷನ್ ಅನ್ನ ಬರೀತಾ ಹೋಗೋಣ. ಸೊ ಇಲ್ಲಿ I1, I2, I3 ಗೆ ಎಕ್ಸ್ಪ್ರೆಷನ್ ಬರಿಬೇಕು ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. I ಈಸ್ ಈಕ್ವಲ್ ಟು, ಅಕಾರ್ಡಿಂಗ್ ಟು ಓಮ್ಸ್ ಲಾ, ಓಮ್ಸ್ ಲಾ ಏನ್ ಹೇಳುತ್ತೆ, V ಈಸ್ ಈಕ್ವಲ್ ಟು IR ಅಂತ ಹೇಳುತ್ತೆ ಅಲ್ವಾ. ಸೊ I ಈಸ್ ಈಕ್ವಲ್ ಟು ಏನಾಯ್ತು, V ಬೈ R ಆಯ್ತು. ಸೊ ಇದು ಓಮ್ಸ್ ಲಾ. ಈ ಕಾನ್ಸೆಪ್ಟ್ ಅನ್ನ ಅಗೇನ್ ಯೂಸ್ ಮಾಡಬೇಕು. ಸೊ ಈಗ I1 ಗೆ ಎಕ್ಸ್ಪ್ರೆಷನ್ ಬರಿಬೇಕು ಅಂದ್ರೆ ಇಲ್ಲಿ ವೋಲ್ಟೇಜ್ ಎಷ್ಟಿದೆ, 8 ವೋಲ್ಟ್ಸ್, ಮತ್ತೆ ಇಲ್ಲಿ V0 ಇದೆ. ಸೊ ಇದರದ್ದು ಡಿಫರೆನ್ಸ್ ತಗೊಳ್ಬೇಕಾಗತ್ತೆ. ಅಂದ್ರೆ ಏನಾಗುತ್ತೆ, I1 ಅಂದ್ರೆ V is equal to potential difference between the 2 points, 8 minus V0, 8 minus V0 divided by resistance ಎಷ್ಟಿದೆ, R ಬರಿಬೇಕಲ್ವಾ, resistance is 2, okay, is equal to I2 ಇಲ್ಲಿದೆ ಅಲ್ವಾ, I2 ಗೆ ತಗೊಂಡಾಗ ಸೊ ಈ ಡೈರೆಕ್ಷನ್ ಅಲ್ಲಿ ಹೋದಾಗ V0 ಫಸ್ಟ್ ಸಿಗತ್ತೆ, V0 ಮೈನಸ್ 4 ಬರಿಬಹುದಲ್ವಾ, V0 ಮೈನಸ್ 4 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿ 4 ಇದೆ, ಪ್ಲಸ್ I3 ಅಂದ್ರೆ ಯಾವ್ದಿದು, ಇಲ್ಲಿ ಅಗೇನ್ ಏನಾಗುತ್ತೆ, V0 ಮೈನಸ್ ವೋಲ್ಟೇಜ್ ಎಷ್ಟಿದೆ 2 ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ 2 ಆಗತ್ತೆ. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮ್ಗೆ ವ್ಯಾಲ್ಯೂ ಸಿಗತ್ತೆ. ಸೊ 8 ಮೈನಸ್ V0 ಏನಾಯ್ತು, 8 ಮೈನಸ್ V0 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು V0 ಮೈನಸ್ 4. ಇಲ್ಲಿ LCM ತೆಗೆದ್ರೆ 4 ಇಟ್ಕೊಂಡ್ರೆ V0 ಮೈನಸ್ 4 ಪ್ಲಸ್ ಇಲ್ಲಿ ಏನ್ ಮಾಡ್ಬೇಕಾಯ್ತು, 2 ಇಂಟು V0 ಮೈನಸ್ 2 ಅಂದ್ರೆ 2V0 ಮೈನಸ್ 4 ಅಲ್ವಾ, 2 ಇಂಟು 2 4 ಅಲ್ವಾ, ಸೊ 2V0 ಮೈನಸ್ 4 ಆಯ್ತು ಇದು. ಸೊ 8 ಮೈನಸ್ V0 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 2V0 ಪ್ಲಸ್ V0, ದಟ್ ಇಸ್ 3V0 ಮೈನಸ್ 8 ಡಿವೈಡೆಡ್ ಬೈ 4. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 4 ಅನ್ನ ಈ ಸೈಡ್ ತಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ತಂದ್ರೆ 2 ಉಳಿತು ಈ ಕಡೆ, 2 ಇಂಟು 8 ಮೈನಸ್ V0 is equal to 3V0 minus 8. So 16 minus 2V0 is equal to 3V0 minus 8. So ನಮಗೆ V0 ವ್ಯಾಲ್ಯೂ ಬೇಕಲ್ವಾ, ಸೊ ಅಂದ್ರೆ 5V0 is equal to 16 plus 8, 24. ಕರೆಕ್ಟಾ? ಸೊ V0 ವ್ಯಾಲ್ಯೂ ಬೇಕು, V0 is equal to 24 divided by 5. V0 is equal to 24 by 5. 24 by 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ,
ವಿ ನಾಟ್ ಈಸ್ ಈಕ್ವಲ್ ಟು 4.8 volts ಬರುತ್ತೆ ಅಲ್ಲ. ಎಸ್. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಆಯ್ತು ಇಲ್ಲಿ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೋತೇನೆ. ಯಾಕಂದ್ರೆ ಸೊ ಇಲ್ಲಿ ನಾವು ಯೂಸ್ ಮಾಡೋದು ಯಾವುದು? KCL, ಕಿರ್ಚಾಫ್ಸ್ ಕರೆಂಟ್ ಲಾ ಅನ್ನ ಯೂಸ್ ಮಾಡ್ತೇವೆ. ಸೊ ಕಿರ್ಚಾಫ್ಸ್ ಕರೆಂಟ್ ಲಾ ಜೊತೆಗೆ ಓಮ್ಸ್ ಲಾದಿಂದ ಐ ಗೆ ಎಕ್ಸ್ಪ್ರೆಷನ್ ಬರೆಯೋದು V by R. ಸೊ ವಿ ತಗೊಳ್ಳುವಾಗ ವಿ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ ಬಿಟ್ವೀನ್ 2 ಪಾಯಿಂಟ್ಸ್. ಆರ್ ಅನ್ನೋದು ರೆಸಿಸ್ಟೆನ್ಸ್ ಅನ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಇಲ್ಲಿ ಈ ಕಡೆಯಿಂದ ಹೋದಾಗ 8 ಮೈನಸ್ ಡೈರೆಕ್ಷನ್ ಹೀಗೆ ಇಟ್ಕೊಂಡಾಗ 8 ಮೈನಸ್ ವಿ ನಾಟ್ ಆಯ್ತು. ಇಲ್ಲಿ ವಿ ನಾಟ್ ಮೈನಸ್ 4 ಆಗತ್ತೆ. ಇಲ್ಲಿ ವಿ ನಾಟ್ ಮೈನಸ್ 2 ಆಗುತ್ತೆ. ಓಕೆ, ಬಹಳ ಸಿಂಪಲ್ ಕಾನ್ಸೆಪ್ಟ್. ಒಂದು ಅರ್ಥ ಆದ್ರೆ ಇದು ಸಿಂಪಲ್ ಆಗತ್ತೆ. ಸೊ ಆನ್ಸರ್ ಈಸ್ 4.8 volt ಆಯ್ತು. ಸೊ next we move to the next question. Okay, so we have completed 12 questions complete ಆಯ್ತು. next 13th one. ಸೊ ಕಿರ್ಚಾಫ್ಸ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ವಿಟ್ಸ್ಟನ್ಸ್ ನೆಟ್ವರ್ಕ್ ಇದ್ದಾಗೆ ಕಿರ್ಚಾಫ್ಸ್ ಲಾ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಕಿರ್ಚಾಫ್ಸ್ ಇನ 2 ಲಾಗಳನ್ನ ನಾವಿಲ್ಲಿ ಯೂಸ್ ಮಾಡ್ತೇವೆ, ಕಿರ್ಚಾಫ್ಸ್ ಕರೆಂಟ್ ಲಾ ಅಂಡ್ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಓಕೆ, ಎಸ್. ಸೊ ವಿತ್ ಇನ್ಕ್ರೀಸ್ ಇನ್ ನೆಕ್ಸ್ಟ್ 13ನೇ ಕ್ವಶನ್ ಗೆ ಬಂದ್ರೆ, ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಏನಿದೆ, ದ ಕಂಡಕ್ಟಿವಿಟಿ ಆಫ್ ಮೆಟಲ್ಸ್ ಮತ್ತೆ ಸೆಮಿ ಕಂಡಕ್ಟರ್ಸ್ ಹೇಗೆ ವೇರಿ ಆಗತ್ತೆ ಅಂತ. ಮೆಟಲ್ಸ್ ಇನ್ಕ್ರೀಸಸ್ ಅಂಡ್ ಆಫ್ ಸೆಮಿ ಕಂಡಕ್ಟರ್ಸ್ ಡಿಕ್ರೀಸಸ್, ಆಫ್ ಸೆಮಿ ಕಂಡಕ್ಟರ್ ಇನ್ಕ್ರೀಸಸ್ ಅಂಡ್ ಆಫ್ ಮೆಟಲ್ಸ್ ಡಿಕ್ರೀಸಸ್, ಬೋತ್ ಮೆಟಲ್ಸ್ ಅಂಡ್ ಸೆಮಿ ಕಂಡಕ್ಟರ್ಸ್ ಇನ್ಕ್ರೀಸಸ್, ಬೋತ್ ಮೆಟಲ್ ಅಂಡ್ ಸೆಮಿ ಕಂಡಕ್ಟರ್ ಡಿಕ್ರೀಸಸ್. ಸೊ ಈಗ ಕಂಡೀಷನ್ ಏನಿದೆ? ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಇಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ, ಈ ಕ್ವಶನ್ ಗೆ ಆನ್ಸರ್ ಅನ್ನ ಹೇಳಲಿಕ್ಕೆ ನಾವು 2 ಟೈಪ್ ಅಲ್ಲಿ ಇದನ್ನ ಹೇಳ್ಬಹುದು. ಸೊ 2 ರೀತಿಯಲ್ಲಿ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೋಬಹುದು. ಒಂದು ಇನ್ಕ್ರೀಸ್ ಇನ್ ಟೆಂಪರೇಚರ್. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಟೆಂಪರೇಚರ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಕಂಡಕ್ಟಿವಿಟಿ ಹೇಗೆ ವೇರಿ ಆಗತ್ತೆ ಅಂತ. ಸೊ ಸಿಂಪ್ಲಿ ಇನ್ ಕೇಸ್ ಆಫ್ ಮೆಟಲ್ಸ್ ಕಂಡಕ್ಟಿವಿಟಿಯನ್ನ ಸಿಗ್ಮಾ ಅಂತ ಡಿನೋಟ್ ಮಾಡ್ತೇವೆ. ಸೊ ದಿಸ್ ಸಿಗ್ಮಾ ಈಸ್ ಈಕ್ವಲ್ ಟು 1 by ರೆಸಿಸ್ಟಿವಿಟಿ. ಸೊ ರೋ ಅನ್ನೋದು ರೆಸಿಸ್ಟಿವಿಟಿ ಆದ್ರೆ, ರೆಸಿಸ್ಟಿವಿಟಿ ಕಾನ್ಸೆಪ್ಟ್ ಅನ್ನ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ರೆಸಿಸ್ಟೆನ್ಸ್ ಮತ್ತೆ ಲೆಂತ್ ಇದರ ರಿಲೇಷನ್ ಹೇಳುವಾಗ ನಾವು ರೆಸಿಸ್ಟಿವಿಟಿಯನ್ನ ಯೂಸ್ ಮಾಡ್ತೇವೆ. ನೇಚರ್ ಆಫ್ ದ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅಪೋಸಿಷನ್ ಟು ದ ಫ್ಲೋ ಆಫ್ ಚಾರ್ಜಸ್ ಅದೇ ಕೆಲಸವನ್ನ ಇದು ಮಾಡುತ್ತೆ. ಸಿಗ್ಮಾ ಈಸ್ ಈಕ್ವಲ್ ಟು 1 by ರೋ. ಅಂದ್ರೆ ಕಂಡಕ್ಟಿವಿಟಿ ಮತ್ತೆ ರೆಸಿಸ್ಟಿವಿಟಿ ಏನಾಗುತ್ತೆ? ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ರೆಸಿಸ್ಟಿವಿಟಿ ಇನ್ಕ್ರೀಸ್ ಆದ್ರೆ ಕಂಡಕ್ಟಿವಿಟಿ ಡಿಕ್ರೀಸ್ ಆಗತ್ತೆ. ರೆಸಿಸ್ಟಿವಿಟಿ ಡಿಕ್ರೀಸ್ ಆದ್ರೆ ಕಂಡಕ್ಟಿವಿಟಿ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ಸೊ ಜನರಲಿ ಇನ್ ಕೇಸ್ ಆಫ್ ಮೆಟಲ್ಸ್, ಮೆಟಲ್ಸ್ ಅನ್ನ ತಗೊಂಡ್ರೆ ದರ್ ಇಸ್ ಒನ್ ರಿಲೇಷನ್. ಮೆಟಲ್ಸ್ ಗೆ ಹಾಗೆ ಸೆಮಿ ಕಂಡಕ್ಟರ್ಸ್ ಗೆ ರೆಸಿಸ್ಟಿವಿಟಿಯನ್ನ ಕನೆಕ್ಟ್ ಮಾಡುವಂತ ಒಂದು ರಿಲೇಷನ್ ಇದೆ ಅಥವಾ ಒಂದು ಗ್ರಾಫ್ ಇದೆ. ಗ್ರಾಫ್ ಅಲ್ಲಿ ನಾವು ರೆಸಿಸ್ಟಿವಿಟಿ ವರ್ಸಸ್, ನಾನು ಹಾಕ್ತಾ ಇರೋದು ರೆಸಿಸ್ಟಿವಿಟಿ ಗ್ರಾಫ್. ಇಲ್ಲಿ ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್ ಗ್ರಾಫ್ ಹಾಕಿದ್ರೆ we get this type of graph. As the temperature increases, the resistivity value also increases. ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೆ ರೆಸಿಸ್ಟಿವಿಟಿ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ರೆಸಿಸ್ಟಿವಿಟಿ ಇನ್ಕ್ರೀಸ್ ಆಯ್ತು ಅಂದ್ರೆ ಏನಾಗ್ಬೇಕು? ಕಂಡಕ್ಟಿವಿಟಿ ಡಿಕ್ರೀಸ್ ಆಗ್ಬೇಕು. ಓಕೆ, ಅಂದ್ರೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ಕಂಡಕ್ಟಿವಿಟಿ ಆಫ್ ಮೆಟಲ್ಸ್ ಏನಾಗ್ಬೇಕು? ಡಿಕ್ರೀಸಸ್ ಆಗ್ಬೇಕು. ಓಕೆ, ಸೊ ಇನ್ನು ಸೆಮಿ ಕಂಡಕ್ಟರ್ಸ್ ಬಂದ್ರೆ, ಇದು ಮೆಟಲ್ಸ್ ಅಲ್ಲ ಆಯ್ತು. ಸೆಮಿ ಕಂಡಕ್ಟರ್ಸ್ ಅಲ್ಲಿ ಏನಾಗತ್ತಂದ್ರೆ, ಇದೇ ತರದ ಗ್ರಾಫ್ ಅನ್ನ ಹಾಕಿದ್ರೆ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಇಫ್ ವಿ ಪ್ಲಾಟ್ ದ ಗ್ರಾಫ್ ಆಫ್ ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್, ಸೊ ಇಫ್ ವಿ ಪ್ಲಾಟ್ ದಿಸ್ ಗ್ರಾಫ್, ಆವಾಗ ಏನಾಗತ್ತಂದ್ರೆ ದ ಗ್ರಾಫ್ ವೇರಿಯೇಷನ್ ಆಫ್ ಗ್ರಾಫ್ ಇಸ್ ಲೈಕ್ ದಿಸ್. ಓಕೆ, ಸೊ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ರೆಸಿಸ್ಟಿವಿಟಿ ಏನಾಗುತ್ತೆ? ಈ ಕೇಸಲ್ಲಿ ಡಿಕ್ರೀಸ್ ಆಗ್ತಾ ಇದೆ. ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ರೆಸಿಸ್ಟಿವಿಟಿ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ರೆಸಿಸ್ಟಿವಿಟಿ ಡಿಕ್ರೀಸ್ ಆಯ್ತಂದ್ರೆ ಸಿಗ್ಮಾ ವ್ಯಾಲ್ಯೂ ಇನ್ಕ್ರೀಸಸ್.
ಸೊ ಅಂದ್ರೆ ವಿತ್ ದ ಇನ್ಕ್ರೀಸ್ ಇನ್ ಟೆಂಪರೇಚರ್ ದ ಕಂಡಕ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ ಇನ್ಕ್ರೀಸಸ್ ಅಂಡ್ ಆಫ್ ಮೆಟಲ್ಸ್ ಡಿಕ್ರೀಸಸ್. ಈ ರೀತಿಯಲ್ಲಿ ನಾವು ಹೇಳ್ಬಹುದು ಒಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಹೇಗೆ ಹೇಳ್ತೇವೆ ಅಂದ್ರೆ, ಜನರಲಿ ಸೆಮಿ ಕಂಡಕ್ಟರ್ ಅಂತ ಯಾವುದಕ್ಕೆ ಕರಿತೇವೆ ನಾವು? there is a small energy gap between conduction band and valence band. ಸೊ ಇಲ್ಲಿ ವೇಲೆನ್ಸ್ ಬ್ಯಾಂಡ್ ಇದ್ರೆ ಇಲ್ಲಿ ಏನಿರುತ್ತೆ? ಕಂಡಕ್ಷನ್ ಬ್ಯಾಂಡ್ ಅಲ್ವಾ? ಸೊ there is a energy gap between ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸ್ ಬ್ಯಾಂಡ್. ವೇಲೆನ್ಸ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಇರ್ತವೆ. ಇಲ್ಲಿ ಎನರ್ಜಿನ ಕೊಟ್ಕೊಡ್ಲೆ ಅದೇನಾಗತ್ತೆ? ಕಂಡಕ್ಷನ್ ಬ್ಯಾಂಡ್ಗೆ ಜಂಪ್ ಆಗತ್ತೆ. ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಮೂವ್ ಆದಾಗ ನಮ್ಗೆ ಕಂಡಕ್ಟಿವಿಟಿ ಇನ್ಕ್ರೀಸಸ್. ಸೊ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗ್ಬೇಕು ಅಂದ್ರೆ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಮೂವ್ ಆಗ್ಬೇಕು. ಓಕೆ, ಸೊ ಇನ್ ಕೇಸ್ ಆಫ್ ಸೆಮಿ ಕಂಡಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಆದ ಕೂಡಲೇ ಏನಾಗತ್ತೆ? ಹೀಟ್ ಎನರ್ಜಿಸ್ ಗಿವನ್ ಟು ದಿ, ಹೀಟ್ ಎನರ್ಜಿಯನ್ನ ಕೊಟ್ಟಾಗ ಟೆಂಪರೇಚರ್ ಇನ್ಕ್ರೀಸ್ ಆಗತ್ತೆ ಅಲ್ವಾ? ಸೊ ಈ ಹೀಟ್ ಎನರ್ಜಿಯನ್ನ ಯೂಸ್ ಮಾಡಿಕೊಂಡು ದ electrons present in a valence band, okay, jump from, ಎಲ್ಲಿಂದ ಏನಾಗುತ್ತೆ? they jump from valence band to conduction band. so valence band ಇಂದ ಕಂಡಕ್ಷನ್ ಬ್ಯಾಂಡ್ ಗೆ ಮೂವ್ ಆಗುತ್ತೆ. ಅಂದ್ರೆ ಎನರ್ಜಿ ಗ್ಯಾಪ್ ಅನ್ನ ಕ್ರಾಸ್ ಮಾಡ್ಕೊಂಡು ಸೊ ಏನಾಗುತ್ತೆ? ಇಲೆಕ್ಟ್ರಾನ್ಸ್ ಮೂವ್ ಫ್ರಮ್ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್. ಸೊ ವೇಲೆನ್ಸ್ ಬ್ಯಾಂಡ್ ಟು ಕಂಡಕ್ಷನ್ ಬ್ಯಾಂಡ್ ಮೂವ್ ಆದಾಗ ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್ ಬಂದ್ರೆ ಆವಾಗ ಏನಾಯ್ತು? ದ conductivity of the semiconductor increases. So more and more electrons come to the ಎಲ್ಲಿ ಬರುತ್ತೆ? ಕಂಡಕ್ಷನ್ ಬ್ಯಾಂಡ್ಗೆ. ಕಂಡಕ್ಷನ್ ಬ್ಯಾಂಡ್ ಅಲ್ಲಿ ಇಲೆಕ್ಟ್ರಾನ್ಸ್, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಹೆಚ್ಚಾದ ಕೂಡಲೇ ಏನಾಯ್ತು? ದೇ ಕಂಡಕ್ಟಿವಿಟಿ ಆಫ್ ದೇ ಮೂವ್ ಇನ್ ದ ಕಂಡಕ್ಷನ್ ಬ್ಯಾಂಡ್, ಕಂಡಕ್ಟ್ ಆಗುತ್ತೆ. ಸೊ ಹಾಗಾಗಿ ದ ಕಂಡಕ್ಟಿವಿಟಿ ಆಫ್ ಸೆಮಿ ಕಂಡಕ್ಟರ್ಸ್ ಇನ್ಕ್ರೀಸಸ್. ಓಕೆ, ಸೊ ಇನ್ ಕೇಸ್ ಆಫ್ ಮೆಟಲ್ಸ್ ಅಲ್ಲಿ ಏನಾಗುತ್ತೆ ಹಾಗಾದ್ರೆ? ಇನ್ ಕೇಸ್ ಆಫ್ ಮೆಟಲ್ಸ್ ಅಲ್ಲಿ ಏನಾಗತ್ತಂದ್ರೆ, ಆಸ್ ದ ಟೆಂಪರೇಚರ್ ಇನ್ಕ್ರೀಸಸ್, ಟೆಂಪರೇಚರ್ ಇನ್ಕ್ರೀಸ್ ಆದ ಹಾಗೆ ದ ವೈಬ್ರೇಷನ್, ಅಟಾಮಿಕ್ ವೈಬ್ರೇಷನ್ ಇನ್ಕ್ರೀಸಸ್. ಸೊ ವೈಬ್ರೇಷನ್ ಇನ ಇಂಟೆನ್ಸಿಟಿ ಏನಾಗತ್ತೆ? ಇನ್ಕ್ರೀಸ್ ಆಗತ್ತೆ. ಅಟಮ್ಸ್ ವೈಬ್ರೇಟ್ ಮೋರ್ ವಿಗರಸ್ಲಿ, ಮೋರ್ ಇಂಟೆನ್ಸ್ಲಿ. ಸೊ ಅಟಮ್ಸ್ ಏನಾಗತ್ತೆ? ಮೋರ್ ಇಂಟೆನ್ಸ್ ಆಗಿ ವೈಬ್ರೇಟ್ ಆಗತ್ತೆ. ಸೊ ಈ ವೈಬ್ರೇಷನ್ ಏನ್ ಮಾಡತ್ತೆ ಅಂದ್ರೆ ಮೆಟಲ್ಸ್ ಅಲ್ಲಿ, this vibration opposes the movement of electrons. So metals ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಮೆಟಲ್ಸ್ ಈ ಶೇಪ್ ಅಲ್ಲಿ ಇದೆ ಅಂತಂದ್ರೆ ಇಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ಬೇಕು. ಆಸ್ ದ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಮೂವ್ಸ್, ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಜಾಸ್ತಿ ಮೂವ್ ಆದಾಗ, ಮೋರ್ ನಂಬರ್ ಆಫ್ ಇಲೆಕ್ಟ್ರಾನ್ಸ್ ಮೂವ್ ಆದಾಗ ಏನಾಗುತ್ತೆ? ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಕಂಡಕ್ಷನ್ ಆಗೋದು ಹಾಗೆ ಅಲ್ವಾ? ಸೊ ಇಲೆಕ್ಟ್ರಾನ್ಸ್ ಮೂವ್ಮೆಂಟ್ ಇಂದ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಕಂಡಕ್ಷನ್ ಆಗುತ್ತೆ. ಸೊ ಸಪೋಸ್ ಇಲ್ಲಿ ಈ ಐಟಮ್ಸ್ ಮೋರ್ ವೈಬ್ರೇಟ್, ಇಲ್ಲಿರುವಂತ ಐಟಮ್, ಲೆಟೈಸ್ ಅಲ್ಲಿರುವಂತ ಐಟಮ್ಸ್ ಮೋರ್ ವೈಬ್ರೇಟ್ ಆದಾಗ ದೇ ಅಪೋಸಸ್, ಸೊ ದೇ ಅಪೋಸ್ ದ ಮೂವ್ಮೆಂಟ್ ಆಫ್ ಇಲೆಕ್ಟ್ರಾನ್ಸ್. ಇಲೆಕ್ಟ್ರಾನ್ಸ್ ಮೂವ್ಮೆಂಟ್ ಅನ್ನ ಏನ್ ಮಾಡತ್ತೆ? ಅವು ಅಪೋಸ್ ಮಾಡತ್ತೆ. ಇಲೆಕ್ಟ್ರಾನ್ಸ್ ಮೂವ್ಮೆಂಟ್ ಅನ್ನ ಅಪೋಸ್ ಮಾಡಿದಾಗ ಅದು ಏನಾಯ್ತು? ಕಂಡಕ್ಟಿವಿಟಿ ಡಿಕ್ರೀಸಸ್. ಓಕೆ, ಈ ರೀತಿ ಎರಡು ಕಾನ್ಸೆಪ್ಟ್ ಗಳಲ್ಲಿ ಹೇಳ್ಬಹುದು. ಎರಡು ಕೇಸಲ್ಲೂ ಏನಾಗತ್ತೆ? The conductivity of semiconductor increases with the increase in temperature and conductivity of metals decreases with increase in temperature. Okay. So just concept based question ಇದು. ಇಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಯಾವುದಾದ್ರೂ ಒಂದು ಕಾನ್ಸೆಪ್ಟ್ ಅನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಿಲ್ಲಿ. ಬೇಸ್ಡ್ ಆನ್ ಗ್ರಾಫ್ ಮೇಲೆ ಕೂಡ ಹೇಳ್ಬಹುದು. ಇಲ್ಲ ಇನ್ನೊಂದು ಯಾವುದನ್ನ ಯೂಸ್ ಮಾಡ್ತೇವೆ ಅಂದ್ರೆ ನಾವು ಜಸ್ಟ್ ಓಕೆ, ಸೊ ಹೇಗೆ ವೈಬ್ರೇಟ್ ಆಗತ್ತೆ ಅಟಮ್ಸ್ ವೈಬ್ರೇಷನ್ ಮೇಲಿಂದ, ಅಥವಾ ಕಂಡಕ್ಷನ್ ಬ್ಯಾಂಡ್ ಅಂಡ್ ವೇಲೆನ್ಸ್ ಬ್ಯಾಂಡ್ ಇಂದ, ವೇಲೆನ್ಸ್ ಬ್ಯಾಂಡ್ ಕಾನ್ಸೆಪ್ಟ್ ಇಂದ ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಜಸ್ಟ್ ನೆನ್ಪಿಟ್ಕೊಳ್ಳಿ, ಎರಡು ಕೇಸಲ್ಲೂ ರಿವರ್ಸ್ ಆಗತ್ತೆ ಪ್ರೊಸೆಸ್. ಸೊ ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆದಾಗೆ ಮೆಟಲ್ಸಿನ ಕಂಡಕ್ಟಿವಿಟಿ ಡಿಕ್ರೀಸ್ ಆಗತ್ತೆ, ಇನ್ನೊಂದು ಸೆಮಿ ಕಂಡಕ್ಟರ್ ನ ಕಂಡಕ್ಟಿವಿಟಿ ಇನ್ಕ್ರೀಸ್ ಆಗತ್ತೆ. ಓಕೆ, so next we move about the next question, 14th question. ನಾನು ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಸೊ 10 identical cells, ಇದು ಕೂಡ ಈಸಿ ಇದೆ ಕ್ವಶನ್. 10 identical cells each of potential E and internal resistance R are connected in series
to form a closed circuit. An ideal voltmeter connected across the ಏನ್ ಹೇಳ್ತಾ ಇದ್ದಾರೆ 3 cells will read ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಓದುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ 10 ಐಡೆಂಟಿಕಲ್ ಸೆಲ್ಸ್ ಅಂದ್ರೆ ಈ ರೀತಿಯಲ್ಲಿ ನಾವು ರಿಪ್ರೆಸೆಂಟ್ ಮಾಡಬಹುದು ಅಲ್ವಾ. ಸೊ 10 ಐಡೆಂಟಿಕಲ್ ಸೆಲ್ಸ್ ಆರ್ ಕನೆಕ್ಟೆಡ್ ಈಚ್ ಆಫ್ ಪೊಟೆನ್ಶಿಯಲ್ ಇ, ಪ್ರತಿಯೊಂದರದ್ದು ಪೊಟೆನ್ಶಿಯಲ್ ಎಷ್ಟಿದೆ ಇ ಇದೆ. ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್, ಅದನ್ನ ಆರ್ ಅಂತ ಸ್ಮಾಲ್ ಆರ್ ಇಂದ ಡಿನೋಟ್ ಮಾಡು, ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಟು ಫಾರ್ಮ್ ಎ ಕ್ಲೋಸ್ಡ್ ಸರ್ಕ್ಯೂಟ್. ಸೊ ಅದನ್ನ ಏನ್ ಮಾಡಿದ್ದಾರೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೊ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂದ್ರೆ ಸೀರೀಸ್ ಕಾಂಬಿನೇಷನ್ ಇದ್ದಾಗ ಟೋಟಲ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಅಥವಾ ಟೋಟಲ್ ಇ ಎಂ ಎಫ್ ಅಥವಾ ಟೋಟಲ್ ವೋಲ್ಟೇಜ್ ಈಸ್ ಈಕ್ವಲ್ ಟು ಏನ್ ಮಾಡಬಹುದು ನಾವು 10 cells ಆರ್ ಕನೆಕ್ಟೆಡ್ ಅಲ್ವಾ. ಸೊ ಅಂದ್ರೆ ಅವೆಲ್ಲ ಆಡ್ ಆಗತ್ತೆ 10 ಇಂಟು ಇ ಅಂತ ಬರಿಬಹುದು ಅಲ್ವಾ, ಎನ್ ಇಂಟು ಇ ಅಥವಾ 10 ಇಂಟು ಇ ಅಂತ ಬರಿಬಹುದು. ಹಾಗೆ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಕೂಡ ಏನಾಗತ್ತೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಆಡ್ ಆಗತ್ತೆ. ಹಾಗಾಗಿ ಏನ್ ಬರಿಬಹುದು ನಾವಿಲ್ಲಿ 10R ಅಂತ ಬರಿಬಹುದು. ಸೊ ಟೋಟಲ್ ವೋಲ್ಟೇಜ್ 10E, ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು 10R ಆಯ್ತು. ಈಗ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದಲ್ವಾ. I is equal to ಎಷ್ಟಾಗತ್ತೆ, I is equal to ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್, ಕರೆಕ್ಟಾ. ವೋಲ್ಟೇಜ್ ಎಷ್ಟಿದೆ 10E ಇದೆ, ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಷ್ಟಿದೆ 10R ಇದೆ. ಸೊ I is equal to ಎಷ್ಟು ಬಂತು, 10 ಕ್ಯಾನ್ಸಲ್ ಆಯ್ತು, E by R ಅಂತ ಬಂತು. ಓಕೆ, ಸೊ ಇದು ಇಕ್ವೇಶನ್ 1 ಅಂತ ಇದೆ. I is equal to E by R ಅಂತ ಬಂತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಮಗೆ ಏನ್ ಹೇಳಿದ್ದಾರೆ ಕ್ವಶನ್ ಏನಿದೆ ಇಲ್ಲಿ, an ideal voltmeter connected across 3 cells. ಸೊ ಒಂದು ವೋಲ್ಟ್ ಮೀಟರ್ ಅನ್ನ ತಗೊಂಡಿದ್ದಾರೆ, ಅಕ್ರಾಸ್ ದ 3 cells ಒಂದು ವೋಲ್ಟ್ ಮೀಟರ್ ಅನ್ನ ಕನೆಕ್ಟ್ ಮಾಡಿದ್ದಾರೆ. ಐಡಿಯಲ್ ಅದು ಕೂಡ ಏನು, ಅದು ಯಾವುದೇ ಕರೆಂಟ್ ಅನ್ನ ಡ್ರಾ ಮಾಡೋದಿಲ್ಲ, ಐಡಿಯಲ್ ವೋಲ್ಟ್ ಮೀಟರ್ ಅಂತ ಇದೆ. ಕನೆಕ್ಟೆಡ್ ಅಕ್ರಾಸ್ 3 cells ವಿಲ್ ರೀಡ್. ಸೊ ಇದು ಎಷ್ಟು ವೋಲ್ಟೇಜ್ ಅನ್ನ ಓದ್ತದೆ. ವೋಲ್ಟ್ ಮೀಟರ್ ಅನ್ನ ನಾವು ಯಾಕೆ ಯೂಸ್ ಮಾಡ್ತೇವೆ, ವೋಲ್ಟ್ ಮೀಟರ್ ಇಸ್ ಯೂಸ್ ಟು ರೀಡ್ ದಿ ಯಾವುದಕ್ಕೆ, ವೋಲ್ಟೇಜ್ ಅನ್ನ ನೋಡ್ಲಿಕ್ಕೆ ಅಲ್ವಾ, ಪೊಟೆನ್ಶಿಯಲ್ ಅನ್ನ ರೀಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಸೊ ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 3 cells ಅನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ 3 cells ಅನ್ನ ತಗೊಂಡಾಗ ಓಕೆ, ಸೊ ಇಲ್ಲಿ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂದ್ರೆ ಅಗೇನ್ I ಇಂಟು ಆರ್, ವಿ ಇಸ್ ಈಕ್ವಲ್ ಟು ಏನ್ ಬರೀತೇವೆ I ಇಂಟು ಆರ್ ಅಂತ ಬರೀಬಹುದು. ಸೊ I ಇಂಟು ಆರ್ ಅಂತ ತಗೊಂಡ್ರೆ ಓಮ್ಸ್ ಲಾ ಪ್ರಕಾರ ವಿ ಇಸ್ ಈಕ್ವಲ್ ಟು I ಎಷ್ಟು ಬಂದಿದೆ ನಮ್ಗೆ E ಬೈ ಆರ್ ಇದೆ ಅಲ್ವಾ. ಸೊ ಇಂಟು ರೆಸಿಸ್ಟೆನ್ಸ್ 3 cells ಅಷ್ಟೇ ತಗೊಂಡಿದ್ದು, 3 cells ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ 3 cells ಇದೆ ಅಂದ್ರೆ ಅದು 3ರದ್ದು ಸೇರಿಸಿದ್ರೆ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ 3R ಆಯ್ತು. ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು 3R ಆಯ್ತು. ಸೊ ಅಂದ್ರೆ ಇಲ್ಲಿ ಆರ್ ಮತ್ತೆ ಆರ್ ಕ್ಯಾನ್ಸಲ್ ಆಯ್ತು. ವಿ ಇಸ್ ಈಕ್ವಲ್ ಟು ಹೌ ಮಚ್ 3 ಇಂಟು, ಆನ್ಸರ್ ಎಷ್ಟಾಗತ್ತೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಜಸ್ಟ್ ಇಲ್ಲಿ ನಾವು ರೆಸಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ, ಸಾರಿ ನಾಟ್ ರೆಸಿಸ್ಟರ್ಸ್, ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಇದ್ದಾಗ ಟೋಟಲ್ ವೋಲ್ಟೇಜ್ ಎಷ್ಟಾಗತ್ತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತೇವೆ. ಅದನ್ನ ಆಡ್ ಮಾಡಬೇಕು ಸೀರೀಸ್ ಕಾಂಬಿನೇಷನ್ ಅಲ್ಲಿ. ಹಾಗೆ ಇಲ್ಲಿ ಐಡೆಂಟಿಕಲ್ ಸೆಲ್ಸ್ ತಗೊಂಡಿದ್ದಕ್ಕೆ ಎನ್ ಇಂಟು ಇ ಅಂತ ಮಾಡಬಹುದು. ಸೊ ಟೋಟಲ್ ರೆಸಿಸ್ಟೆನ್ಸ್ ಸೀರೀಸ್ ಕಾಂಬಿನೇಷನ್ ಅಲ್ಲಿ ರೆಸಿಸ್ಟೆನ್ಸ್ ಕೂಡ ಏನಾಗತ್ತೆ ಆಡ್ ಆಗತ್ತೆ. ಸೊ ಅವೆರಡು ಕಾನ್ಸೆಪ್ಟ್ ಗಳ ಜೊತೆಗೆ ನಾವು ಏನ್ ಯೂಸ್ ಮಾಡ್ತಾ ಇದ್ದೇವೆ, ಓಮ್ಸ್ ಲಾ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ವಿ ಇಸ್ ಈಕ್ವಲ್ ಟು I ಇಂಟು ಆರ್. ಸೊ ಹಾಗಾಗಿ 3E ಇಸ್ ದ ಆನ್ಸರ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್, 15th one. ಜಸ್ಟ್ ಇಂಟ್ರೊಡಕ್ಷನ್ ತಗೊಳ್ಳುವ ಇಲ್ಲಿ. ಸೊ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ, ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ಎ ಅಂಡ್ ಬಿ ಇನ್ ದ ಫಾಲೋವಿಂಗ್ ಫಿಗರ್ ಇಸ್. ಎ ಮತ್ತೆ ಬಿ ದ ನಡುವಿನ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅವಾಗ ನಾನು ನಿಮ್ಗೆ ಹೇಳಿದ್ದೆ, ಏನ್ ಹೇಳಿದ್ದೆ, ಕಿರ್ಚಾಫ್ಸ್ ಕರೆಂಟ್ ಲಾ ಜೊತೆಗೆ ಇನ್ನೊಂದು ಲಾ ಇದೆ, ದಟ್ ಈಸ್ ಕಾಲ್ಡ್ ದ ಕಿರ್ಚಾಫ್ಸ್ ವೋಲ್ಟೇಜ್ ಲಾ. ಇನ್ನೊಂದು ಲಾವನ್ನ ನಾವೇನಂತ ಕರಿತೇವೆ,
ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಅಂತ ಕರಿತೇವೆ ಅಥವಾ ಲೂಪ್ ರೂಲ್ ಅಂತಾನು ಕರಿತೇವೆ. ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಏನ್ ಹೇಳತ್ತೆ ಅಂದ್ರೆ, ಸೊ ಆಲ್ಜಿಬ್ರೈಕ್ ಸಮ್ ಆಫ್, ಸೊ ಕಿರ್ಚಾಫ್ಸ್ ವೋಲ್ಟೇಜ್ ಲಾ ಹೇಳೋದು ಏನು, ದ ಆಲ್ಜಿಬ್ರೈಕ್ ಸಮ್ ಆಫ್ changes in potential, okay, algebraic sum of changes in potential around any closed loop involving resistors and cells in the loop is 0 ಅಂತ ಹೇಳುತ್ತೆ. ಸೊ ಇದನ್ನ ಆಕ್ಚುಲಿ ಸೊ KVL ಅನ್ನ ಅಪ್ಲೈ ಮಾಡುವಾಗ, ಸೊ ಇಲ್ಲೇನಾಗತ್ತೆ ಅಂದ್ರೆ ಲೂಪ್ ರೂಲ್ ಅನ್ನ ಅಪ್ಲೈ ಮಾಡಬೇಕು. ಲೂಪ್ ರೂಲ್ ಅನ್ನ ಅಪ್ಲೈ ಮಾಡುವಾಗ ನಮ್ಗೆ ಏನಾಗತ್ತಂದ್ರೆ, ಸಾರಿ, ಓಕೆ ಓಕೆ ಸಮ್ ಡಿಸ್ಟರ್ಬೆನ್ಸ್. KVL ಈಸ್ ಈಕ್ವಲ್ ಟು, KVL ಅನ್ನು ಅಪ್ಲೈ ಮಾಡುವಾಗ ನಾವು ಇದನ್ನ ಸಿಂಪಲ್ ಆಗಿ ಹೇಗೆ ಬರೀಬಹುದು ಅಂದ್ರೆ, VA ಮೈನಸ್ VB, ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಈ ಕೇಸಲ್ಲಿ VA ಮೈನಸ್ VB ಅಂದ್ರೆ ಚೇಂಜ್ ಇನ್ ಪೊಟೆನ್ಶಿಯಲ್ ಈಸ್ ಈಕ್ವಲ್ ಟು ಆಲ್ಜಿಬ್ರೈಕ್ ಸಮ್ ಆಫ್ ಚೇಂಜ್ ಇನ್ ಪೊಟೆನ್ಶಿಯಲ್ ಅಂಡ್ IR ಪ್ರಾಡಕ್ಟ್ಸ್, ಅಂದ್ರೆ ಸಮೇಶನ್ VA ಮೈನಸ್ VB ಪ್ಲಸ್ ಏನಾಗುತ್ತೆ IR, ಕರೆಂಟ್ ಇಂಟು ರೆಸಿಸ್ಟೆನ್ಸ್ I ಇಂಟು R. ಸೊ ಈ ಪ್ರಾಡಕ್ಟಿನ ಆಲ್ಜಬ್ರೈಕ್ ಸಮ್ ತಗೊಂಡ್ರೆ ಅದೇನಾಗುತ್ತೆ 0 ಆಗುತ್ತೆ. ಓಕೆ, VA ಮೈನಸ್ VB ಪ್ಲಸ್ IR ಇಸ್ ಈಕ್ವಲ್ ಟು 0 ಇನ್ ಅ ಲೂಪ್. ಇದು KVL. ಸೊ ಡೆಫಿನೇಷನ್ ಹೇಳೋದಕ್ಕಿಂತ, ಸ್ಟೇಟ್ಮೆಂಟ್ ಹೇಳೋದಕ್ಕಿಂತ ಇಕ್ವೇಶನ್ ಫಾರ್ಮ್ ಅಲ್ಲಿ ಯೂಸ್ ಮಾಡಿದಾಗ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. VA ಮೈನಸ್ VB ಪ್ಲಸ್ IR ಇಸ್ ಈಕ್ವಲ್ ಟು 0. ಸೊ ಈ ಕೇಸಲ್ಲಿ ನಾವೇನನ್ನ ಕ್ಯಾಲ್ಕುಲೇಟ್ ಮಾಡಬೇಕು, VA ಮೈನಸ್ VB ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಸ್ ಈಕ್ವಲ್ ಟು ಮೈನಸ್ I ಇಂಟು R. ಇಲ್ಲಿ ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಪ್ರಾಡಕ್ಟ್ ಅನ್ನ ತಗೊಳ್ತಾ ಹೋಗೋದು. ಓಕೆ, ಸೊ ತಗೊಳ್ಳುವಾಗ ಇಲ್ಲಿ ಏನ್ ಮಾಡಬಹುದು, ಇದನ್ನ ನಾವು I1 ಅಂತ ಇಟ್ಕೊಳ್ಳುವ. ಇಲ್ಲಿ ಸರಿ, ನಾಟ್ ಕರೆಂಟ್ ರಿಮೈನ್ಸ್ ದ ಸೇಮ್ ಇಯರ್. ಇಲ್ಲಿ 2 amperes ಕರೆಂಟ್ ಫ್ಲೋ ಆಗ್ತಾ ಉಂಟು. ಇಲ್ಲಿಂದ ಇಲ್ಲಿ ತನಕನು ಎಲ್ಲ ರೆಸಿಸ್ಟರ್ಸ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗುತ್ತೆ, ಬಟ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಇದನ್ನ R1 ಅಂತ ಇಟ್ಕೋತೇನೆ, ಇದನ್ನ R2 ಅಂತ ಇಟ್ಕೋತೇನೆ, ಇದನ್ನ R3 ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಎಲ್ಲ ಕೇಸಲ್ಲಿ ನಾವೇನ್ ಮಾಡ್ಬೇಕು, IR ಪ್ರಾಡಕ್ಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಪ್ರತಿ ಕೇಸಲ್ಲೂ IR ಪ್ರಾಡಕ್ಟ್ಸ್ ಅನ್ನ ಕನ್ಸಿಡರ್ ಮಾಡ್ತಾ ಹೋಗೋದು 3 ಕೇಸ್ಗಳಲ್ಲಿ. ಸೊ ಅದರ ಸಮ್ ಅನ್ನ ಮಾಡೋದು. ಓಕೆ, ನೆಕ್ಸ್ಟ್ ಇಲ್ಲಿ KVL ಅನ್ನ ಅಪ್ಲೈ ಮಾಡುವಾಗ 2 ರೂಲ್ಗಳನ್ನ ನಾವು ಯೂಸ್ ಮಾಡಬೇಕು. ಸೊ IR ಪ್ರಾಡಕ್ಟ್ಸ್ ಅನ್ನ ಬರೆಯುವಾಗ, ನಾಳೆ ಕ್ಲಾಸ್ ಅಲ್ಲಿ ಹೇಳ್ತೇನೆ, IR ಪ್ರಾಡಕ್ಟ್ ಅನ್ನ ಬರೆಯುವಾಗ ನಾವೇನ್ ಮಾಡ್ತೇವೆ, ಸೊ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್, ಕರೆಂಟ್ ಡೈರೆಕ್ಷನ್ ಹೀಗೆ ನಾವು ತಗೊಳ್ತಾ ಇದ್ದೇವೆ ಅಂದ್ರೆ ನಮ್ಮ IR ಪ್ರಾಡಕ್ಟ್ಸ್ ಅನ್ನ, ಇಲ್ಲೇನಾಗತ್ತೆ, ಡೈರೆಕ್ಷನ್ ಆಫ್ ದ ಕರೆಂಟ್ ಮತ್ತೆ ನಾವು ತಗೊಳ್ತಾ ಇರುವ ಡೈರೆಕ್ಷನ್ ಎರಡು ಸೇಮ್ ಇದ್ರೆ ಆವಾಗ IR ಪ್ರಾಡಕ್ಟ್ ಇಸ್ ಟೇಕನ್ ಎಸ್ ನೆಗೆಟಿವ್. ಸೊ ಸಪೋಸ್ ಕರೆಂಟ್ ಡೈರೆಕ್ಷನ್ ಹೀಗಿತ್ತಂದ್ರೆ ಆವಾಗ ಪಾಸಿಟಿವ್ ಆಗ್ತಿತ್ತು. ಓಕೆ, ಸೊ ಹಾಗೆ ಇದು ಸೆಲ್ಸಿನ EMF ಕೂಡ ಆಡ್ ಮಾಡ್ಬೇಕಾಗತ್ತೆ. ಸೆಲ್ಸಿನ EMF ಆಡ್ ಮಾಡುವಾಗ ನಾವೇನ್ ಮಾಡ್ತೇವೆ, ಸೊ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇದ್ದಾಗ, ಅಂದ್ರೆ ಫಸ್ಟ್ ನಮ್ಗೆ ಪಾಸಿಟಿವ್ ಟರ್ಮಿನಲ್ ಆಫ್ ದ ಸೆಲ್ ಸಿಕ್ಕಿದ್ರೆ ದಟ್ ಈಸ್ ಟೇಕನ್ ಆಸ್ ನೆಗೆಟಿವ್, ಅಂಡ್ ನೆಗೆಟಿವ್ ಟರ್ಮಿನಲ್ ಆಫ್ ದ ಸೆಲ್ ಬಂದ್ರೆ ಆವಾಗ ನಾವು ಅದನ್ನ ಟೇಕನ್ ಆಸ್ ಪಾಸಿಟಿವ್. ಓಕೆ, ಸೊ ಈ ರೀತಿಯಲ್ಲಿ ನಾವು ಸೈನ್ ಕನ್ವೆನ್ಷನ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ನೆಗೆಟಿವ್ ಅಂಡ್ ಪಾಸಿಟಿವ್. ಸೊ ನಾಳೆ ಕ್ಲಾಸ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡೋಣ, ಯಾಕಂದ್ರೆ ಇದು ಕಂಪ್ಲೀಟ್ ಆಗಲ್ಲ. ಜಸ್ಟ್ ನಾವಿಲ್ಲಿ ಯೂಸ್ ಮಾಡಬೇಕಾಗಿದ್ದು ಏನು, KVL ರೂಲ್ ಅನ್ನ ಯೂಸ್ ಮಾಡ್ತೇವೆ. ಓಕೆ, ಸೊ KVL ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬೇಕು. ಜಸ್ಟ್ ಹಾಗೆ KVL ಜೊತೆಗೆ ನಾವು ಕಿರ್ಚಾಫ್ಸ್ ವೋಲ್ಟೇಜ್ ಲಾವನ್ನ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಂಡ್ ದ ಕ್ಲಾಸ್ ಹಿಯರ್. ಥ್ಯಾಂಕ್ ಯು. ಜಸ್ಟ್ ನಾಳೆ ಬರುವಾಗ KVL ಅನ್ನ ಜಸ್ಟ್ ಸ್ಟಡಿ ಮಾಡಿ ಬನ್ನಿ, ಆವಾಗ ಪ್ರಾಬ್ಲಮ್ ಮಾಡೋದು ಈಸಿ ಆಗತ್ತೆ. ಥ್ಯಾಂಕ್ ಯು ಎವ್ರಿವನ್.